ಸ್ನೇಹಿತರೆ ನಮಸ್ಕಾರ. ಇಂದು ಆತ್ಮಶಕ್ತಿ ಗಳಿಸುವ ಸಾಧನೆ ಮೆರೆಸುವ ಎಂಬ ಕೃತಿ ಪರಿಚಯವನ್ನು ರಮೇಶ್ ನಿರಾತಂಕ ಆದ ನಾನು ಮಾಡಿಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ಈ ಕೃತಿಯ ಕೃತಿಕಾರರು ಡಾಕ್ಟರ್ ಎ ಮಾಧವ ಉಡುಪ. ಇವರು ಆತ್ಮಶಕ್ತಿಯನ್ನು ವೃದ್ಧಿಸ್ಕೊಂಡು ಜೀವನದಲ್ಲಿ ಸಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಕೃತಿಯನ್ನು ಬರೆದಿದ್ದಾರೆ. ಈ ಕೃತಿಯ ಕುರಿತು ಶ್ರೀಯುತ ಡಾಕ್ಟರ್ CR ಗೋಪಾಲ್ರವರು ಅತ್ಯಂತ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿ ಈ ಕೃತಿಯನ್ನು ನೀನು ಓದಲೇಬೇಕು ಅಂತೇಳಿ ನನಗೆ ಕಳಿಸ್ಕೊಟ್ಟಿದ್ರು. ಹಾಗಾಗಿ ಈ ಕೃತಿಯನ್ನು ನಾನು ಓದಿ ಕೆಲವೊಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡಬೇಕು ಅಂತ ಅಂದ್ಕೊಂಡಾಗ, ಯಾಕೆ ನಾನು ಈ ಕೃತಿ ಬರೆದಂತಹ ಮಾಧವ ಉಡುಪಾರವರನ್ನೇ ಫೋನ್ ಮುಖಾಂತರ ತೆಗೆದುಕೊಂಡು ಅವರೊಂದಿಗೆ ಯಾಕೆ ಒಂದು ಚರ್ಚೆ ಮಾಡಬಾರ್ದು ಅಂತ ಅನಿಸ್ತು. ಹಾಗಾಗಿ ನಾನು ಶ್ರೀಯುತ ಮಾಧವ ಉಡುಪಾರವ್ರಿಗೆ ಕರೆ ಮಾಡಿ ಒಂದೆರಡು ಒಳ್ಳೆಯ ಅಭಿಪ್ರಾಯ ಅವರ ಕೃತಿಯ ಕುರಿತು ಹೇಳ್ತಾ, ನೀವು ಈ ಕೃತಿ ಬಗ್ಗೆ ಒಂದೆರಡು ಮಾತು ಹೇಳಿ ಅಂತ ಹೇಳ್ತಾ ನಾನು ಕೇಳಿಕೊಂಡೆ. ಹಾಗೆಯೇ ಈ ಕೃತಿಯಲ್ಲಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆನೂ ಅವರಲ್ಲಿ ವಿನಂತಿಸಿಕೊಂಡಾಗ ಅವರು ಸವಿವರವಾದಂತಹ ವಿವರಣೆಯನ್ನು ಕೊಟ್ಟರು. ಸೊ ಹಾಗಾಗಿ ಅವ್ರ ಜೊತೆ ಒಡನಾಟ ಆಡಿದಂತಹ ಆಡಿಯೋನ ನಾನು ನಿಮಗೆ ಕೇಳಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇದೆ. ಹಾಗಾಗಿ ನಾನು ಮತ್ತು ಮಾಧವ ಉಡುಪಾರವರು ನಡೆಸಿದ ಒಂದು ಸಂಭಾಷಣೆಯನ್ನು ನಿಮ್ಮ ಎಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಶ್ರೀಯುತ ಮಾಧವ ಉಡುಪಾರವರೊಂದಿಗೆ ಈ ಒಂದು ಪುಟ್ಟ ಸಂಭಾಷಣೆ ಮಾಡಿರೋದನ್ನು ತಾವು ಕೇಳಿಸ್ಕೊಂಡ್ರೆ ಈ ಕೃತಿಯಲ್ಲಿ ಏನೇನು ಅಡಗಿದೆ ಅಂತೇಳಿ ತಮ್ಮ ಗಮನಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಕೃತಿಯ ಕುರಿತು ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ಅವರವರು ಅತ್ಯಂತ ಒಳ್ಳೆಯ ಅಭಿಪ್ರಾಯವನ್ನು, ಹರಕೆಯ ಒನ್ನುಡಿಯನ್ನು ಅವರು ಈ ಕೃತಿಯಲ್ಲಿ ಬರೆದಿದ್ದಾರೆ. ಹಾಗಾಗಿ ಬನಂಜೆ ಗೋವಿಂದಾಚಾರ್ಯರವರು ಬರೆದಂತಹ ಈ ಒನ್ನುಡಿಯನ್ನು ನಾವು ಓದಿದ್ರೂ ಸಹ ಅತ್ಯಂತ ಈ ಕೃತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಹಾಗೆಯೇ ಈ ಕೃತಿ ಎಷ್ಟು ಮಹತ್ವದ್ದು ಅಂತಲೂ ಸಹ ನಮಗೆ ಗೊತ್ತಾಗುತ್ತೆ. ಸೊ ಈ ಕೃತಿಯ ಕುರಿತು ನಾನು ಮತ್ತು ಈ ಕೃತಿಯ ಕೃತಿಕಾರರಾದಂತಹ ಮಾಧವ ಉಡುಪಾರವರು ಮಾಡಿರ್ತಕ್ಕಂಥ ಸಂಭಾಷಣೆ ಈಗ ನಿಮ್ಮೆಲ್ಲರ ಗಮನಕ್ಕೆ. ಜನ ಓದುವಾಗ ಮಾಡಿ ಸರ್, ಇನ್ನಷ್ಟು ಜನರ ಬಾಳಿಗೆ ಬೆಳಕು ಬಂದ್ರೆ ಬರೆದದ್ದು ಸಾರ್ಥಕ ಆಗ್ತದೆ ಸರ್. ಅಷ್ಟೇ. ಖಂಡಿತ ಸರ್, ಖಂಡಿತ ಸರ್. ನಾನು ನಿರಾತಂಕ ಅಂತೇಳಿ ನಮ್ಮ ಪಬ್ಲಿಕೇಶನ್ಸ್ ಸಂಸ್ಥೆ. ಹೌದೌದು, ನಾನು ನಿಮ್ಮನ್ನು ಭೇಟಿ ಮಾಡಿದ್ನ ಅಂತ ಮರಳು ಸಿದ್ದಯ್ಯ ಅವರ ಮನೆಯಲ್ಲಿ ಭೇಟಿ ಮಾಡಿದೀವಿ ಅನ್ಸುತ್ತೆ ಸರ್. ನಾವಿಬ್ರು ಭೇಟಿ ಮಾಡಿದೀವಿ ಅನ್ಸುತ್ತೆ. ನನಗೂ ಸಹ ಹಾಗೆ. ಹೌದು ಹೌದು, ಆವಾಗಲೇ ಭೇಟಿ ಗೋಪಾಲ್ ಅವರನ್ನ ನಿಮ್ಮನ್ನ ಎಲ್ಲ ಅಲ್ಲಿ ಭೇಟಿ ಮಾಡಿದ್ದೆ. ಮರಳು ಸಿದ್ದಯ್ಯ ಅವರು ತುಂಬಾ ಹೇಳ್ತಾ ಇದ್ದಾರೆ ಸರ್, ಅದರಿಂದ ನಿಮ್ಮ ಹೆಸರು ಕೇಳಿದಾಗ ತುಂಬಾ ಖುಷಿ ಆಯ್ತು ಅಷ್ಟೇ. ಸರ್ ಅದೇ ನಾವು ನೀವು ಭೇಟಿ ಆಗಿದ್ದೀವಿ ಅನ್ಸುತ್ತೆ. ಅದೇ ಗೋಪಾಲ್ ಅವರು ಅದೇ ಅಂದ್ರು. ಇಲ್ಲ, ಭೇಟಿ ಆಗಿದ್ದೆವು ಸರ್. ಖಂಡಿತವಾಗಿಯೂ ಮರಳು ಸಿದ್ದಯ್ಯನಲ್ಲಿ ಭೇಟಿ ಆಗಿದ್ದೆವು ಅಷ್ಟೇ. ಅದೇ ಹೌದು ಸರ್. ನಾನು ಅದೇ ತುಂಬಾ ಅದ್ಭುತವಾಗಿತ್ತು, ಓದಿದೆ. ನಾನು ಅದಕ್ಕೋಸ್ಕರ ನಮ್ಮ ಪಬ್ಲಿಕೇಶನ್ಸಲ್ಲಿ ನಿಮ್ಮ ಪುಸ್ತಕ ಅದ್ರ ಬಗ್ಗೆನೂ ನಾನು ನಿಮ್ಮ ಪುಸ್ತಕ ಒಂದು ತರಿಸ್ಕೊಂಡು ನಿಮ್ಮ ಪಬ್ಲಿಷರ್ ಹತ್ರ ಮಾತಾಡಿ ಆ ಪುಸ್ತಕಗಳನ್ನೆಲ್ಲ ನಮ್ಮಲ್ಲೂ ಮಾರಾಟ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಒಂದು ವೆಬ್ಸೈಟಲ್ಲಿ ಸುಮಾರು 1,500 ಪುಸ್ತಕಗಳನ್ನ ಹಾಕಿದ್ದೀವಿ ಸರ್. ಹಾಗಾಗಿ ಅದನ್ನು ತರಿಸಿ ಹಾಕಿದ್ದೀವಿ. ಮತ್ತು ಇವತ್ತು ಬೆಳಗ್ಗೆ ಒಂದು 10 ಗಂಟೆಗೆ ನಾವು ಕ್ಲಬ್ ಹೌಸಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಈ ಪುಸ್ತಕದ ಬಗ್ಗೆ ಸುಮ್ಮನೆ ಒಂದು 8-10 ಜನ ಬರ್ಬೋದು, ಇಲ್ಲ ಒಂದು 10-15 ಜನ ಬರ್ಬೋದು. ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿ ಈ ಪುಸ್ತಕದ ಬಗ್ಗೆ ನಾನು ಓದಿದ್ದೀನಿ, ನನಗೇನು ಅನಿಸ್ತು ಅಂತ ಹೇಳ್ತೀನಿ, ನೀವು ಜಾಯ್ನ್ ಆಗ್ರಪ್ಪ ಅಂತ ಹೇಳಿದ್ದೀನಿ. ಹಾಗಾಗಿ ನನಗೆ ಓದಿ ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಬದುಕಲು ಕಲಿಯರಿ ಓದಿದ್ದೆ, ಅದನ್ನು ಡಾಕ್ಟರ್ CR ಗೋಪಾಲ್ ಅವರೇ ಹೇಳಿದ್ರು. ಹೌದು, ಅದನ್ನ ಬದುಕಲು ಕಲಿಯರಿ ಅದನ್ನ ಮೊದಲ ಬಾರಿಗೆ ಪಬ್ಲಿಷ್ ಮಾಡಿದ್ ನಾವೇ ಸರ್. ಅಲ್ವೇ ಪ್ರದರ್ಶನ ಅಂತ ಊರಿನಲ್ಲಿ ಇದ್ದಿತ್ತು, ಅದರ ಮೂಲಕ. ಹೌದಾ? ಹೌದೌದು. ಸ್ವಾಮಿ ಜಗದಾತ್ಮಾನಂದಜಿ ಅವರು ನಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರದವರಾಗಿದ್ರು. ಅದರಿಂದ ಜೀವನದಿಂದ ತುಂಬಾ ಬೆಳಕು ಪಡೆದಿದ್ದೇನೆ ಸರ್ ನಾನು ಸರ್. ಹೌದು ಸರ್. ಆ ಕೃತಿಯು ಹಾಗೆ ಸರ್. ಅದನ್ನ ಈಗ ಒಂದು ಉರಿಯುವ ದೀಪ 10 ದೀಪಗಳನ್ನ ಬೆಳಗಿಸ್ತದೆ ಅಂತ ಹೇಳ್ತಾರಲ್ಲ ಸರ್. ಹೌದು ಸರ್. ಆ ಒಂದು ಪುಸ್ತಕ ಓದಿದ್ರೆ ನಾವು ಎಷ್ಟು ಸಣ್ಣವರು, ನಾವು ಮಾಡ್ಬೇಕಾದ ಏನು ಇನ್ನು ಎಷ್ಟಿದೆ ಅಂತ ಗೊತ್ತಾಗ್ತದೆ ಸರ್ ಅಷ್ಟೇ. ಖಂಡಿತ ಸರ್, ಖಂಡಿತ ಸರ್. ನೀವು ನಿಮ್ಮ ಪಬ್ಲಿಕೇಶನ್ ಇಂದ ಈಗ ನಿರಂತರ ನಿಮ್ಮದೇ ಪಬ್ಲಿಕೇಶನ್ಸ್ ಸರ್?
ಇಲ್ಲ ಸರ್, ಅದು ಬೇರೆ ಪಬ್ಲಿಷರ್ ಸರ್. ಹೌದಾ ಹೌದಾ. ನನ್ನ ಪುಸ್ತಕಗಳನ್ನ ಅವರು ಪಬ್ಲಿಷ್ ಮಾಡಿದ್ರು ಅಷ್ಟೇ. ಓಕೆ 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 ಸರ್. ಅದೇ ಅದರಲ್ಲಿ ವಿವೇಕಾನಂದರ ಬಗ್ಗೆ ಒಂದು ಬರೆದಿದ್ದೆ, ನೀವು ಅಲ್ಲಿ ತರಿಸ್ಕೊಂಡಿದ್ರೆ ಸರ್ ಅದನ್ನ? ಯಾವುದನ್ನ ಸರ್? ಸ್ವಾಮಿ ವಿವೇಕಾನಂದತ್ವದಿಂದ ಪರಿಪೂರ್ಣ ವ್ಯಕ್ತಿತ್ವ ಅಂತ ಒಂದು ಪುಸ್ತಕ ಬರೆದಿದೆ. ಇಲ್ಲ ಸರ್, ನಾನು ಬರೀ ಇದೊಂದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ ಸರ್. ಇನ್ನು ಮಿಕ್ಕಿದವನ್ನ ನಾಳೆ ಅವ್ರ ಹತ್ರ ಅದು ಹೇಳಿ ಸರ್, ಅದು ಸಹ ನಿಮ್ಗೆ ತುಂಬಾ ಖುಷಿ ಕೊಡ್ತದೆ. ಅಂದ್ರೆ ಈ ಪರಿಪೂರ್ಣ ವ್ಯಕ್ತಿತ್ವದ ಬಗ್ಗೆ ವಿವೇಕಾನಂದರು ಮಾತ್ರ ಅಷ್ಟು ಸಂದೇಶ ಕೊಟ್ಟದ್ದು. ಎಲ್ಲ ಈಗ ಸಾಮಾಜಿಕ ವ್ಯಕ್ತಿತ್ವ, ಅನಂತರ ರಾಷ್ಟ್ರೀಯ ವ್ಯಕ್ತಿತ್ವ, ಅದಕ್ಕೆಲ್ಲ ವಿವೇಕಾನಂದರ ಬೆಳವಣಿಗೆ ಅದಕ್ಕೆ ಒತ್ತು ಕೊಟ್ಟಾಗಿ ಬೇರೆ ಯಾರು ಕೊಡ್ಲಿಲ್ಲ ಸರ್. ಅದು ಸಹ ಅದು ಎಷ್ಟು ಒಂದ್ ತಿಂಗಳಲ್ಲೇ 2ನೇ ಪ್ರಿಂಟಿಗೆ ಬಂದಿತ್ತು ಸರ್. ಅದು ವಿಜಯವಾಣಿಯಲ್ಲೆಲ್ಲ ತುಂಬಾ ಅದನ್ನು ಹೊಗಳಿದ್ದಾರೆ. ವಿವೇಕಾನಂದರ ಬಂದ ಪುಸ್ತಕಗಳಲ್ಲೇ ಇದು ಅತ್ಯುತ್ಕೃಷ್ಟವಾದ್ದು ಅಂತ ಬರೆದಿದ್ದಾರೆ. ಹೌದು, ನಿಮ್ಮ ಬರವಣಿಗೆಯ ಶೈಲಿನೂ ತುಂಬಾ ಚೆನ್ನಾಗಿದೆ ಸರ್. ಹಾಗಾಗಿ ನಾನು ಎಲ್ಲ ಈಗ ದೇವರು 4 ಅಕ್ಷರ ಕೊಟ್ಟದಕ್ಕೆ ನಮ್ಮ ಜೀವನದ ಸಂಧಿಯಲ್ಲಿ ಇದ್ದೇನೆ. ಆದ್ರಿಂದ ಸೂರ್ಯ ಯಾವಾಗ ಮುಗ್ತಾನೋ ಗೊತ್ತಿಲ್ಲ. 4 ಜನರಿಗೆ ಉಪಯೋಗವಾದ್ರೆ ಜೀವನ ಧನ್ಯ ಆದಾಗ ಸರ್. ಹೌದು ಸರ್. ಅದರಿಂದ ನೀವು ಅವ್ರ ಹತ್ರ ಅದನ್ನ ನಿರಂತರದ ಅವ್ರ ಹತ್ರ ಹೇಳಿ, ಅವ್ರು ಅದನ್ನ ಕಳ್ಸಿಕೊಡ್ತಾರೆ. ಅದು ನಿಮ್ಗೆ ತುಂಬಾ ಖುಷಿ ಕೊಡ್ತದೆ, ನಾ ಹೇಳಿದ್ನಲ್ವಾ? ಹೌದು ಸರ್. ಇಲ್ಲ ನಾನು ತರ್ಸ್ಕೊಳ್ತೀನಿ ಸರ್. ನಿಮ್ಮ ಎಲ್ಲಾ ಪುಸ್ತಕಗಳನ್ನು ಮತ್ತೆ ಅವ್ರ ಪಬ್ಲಿಕೇಶನ್ಸ್ ಎಲ್ಲಾ ಪುಸ್ತಕಗಳನ್ನು ನಾನು ನಮ್ಮ ವೆಬ್ಸೈಟ್ನಲ್ಲಿ ಹಾಕ್ತೀವಿ, ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದೀವಿ ಆಲ್ರೆಡಿ. ಕೇಳಿ ನಮ್ಮಲ್ಲಿ ಒಂದು 10-15 ಸಾವಿರ ಜನದ್ದು ಗುಂಪಿದೆ, ನಮ್ಮ ಸೋಷಿಯಲ್ ವರ್ಕರ್ಸ್ದು ಮತ್ತು HR ಫ್ರೆಟರ್ನಿಟಿದು. ಅಲ್ಲೆಲ್ಲ ನಾವು ವಾಟ್ಸಪ್, ಫೇಸ್ಬುಕ್ಕಲ್ಲೆಲ್ಲ ಕಳಿಸ್ತಾ ಇದ್ದೀವಿ ಸರ್ ನಾವು ಅದನ್ನ. ವಂಡರ್ಫುಲ್ ವರ್ಕ್ ಸರ್ ಅಷ್ಟೇನೆ. ಅದರಿಂದ ಜ್ಞಾನದಾನ ಮಾಡೋದಿದೆಯಲ್ಲ, ಅವ್ರಿಗೆ ಆ ರೀತಿ ಪ್ರೇರಣೆ ಕೊಡೋದಿದೆಯಲ್ಲ, ತುಂಬಾ ಅವರ ಜೀವನವನ್ನೇ ಬೆಳಗ್ತದೆ. ಅದಕ್ಕೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್. ದೇವ್ರು ನಿಮ್ಮಿಂದ ಇನ್ನಷ್ಟು ಈ ಕೆಲಸವನ್ನ ಮಾಡಿಸ್ಕೊಳ್ಳಿ ಸರ್. ಖಂಡಿತ ಸರ್. ನನಗಿಲ್ಲ, ನಿಮ್ಮ ಪುಸ್ತಕ ಓದಿ ತುಂಬಾ ಖುಷಿ ಆಯ್ತು. ರಾತ್ರಿ 9:30 ಓದ್ತಾ ಇದ್ದೆ, ನೀವು ಎದ್ದಿರ್ತೀರೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಹಾಗಾಗಿ ಮತ್ತೆ ಫೋನ್ ಮಾಡೋದಕ್ಕೆ. ಸರಿ ಸರ್, ಅಂದ್ರೆ ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ ಅದು. ಈಗ ಖುಷಿ ಆದ್ರೆ ಅದು ಉಕ್ಕುತ್ತದೆ ಭಾವನೆಗಳು ನಿಮ್ಮ ಮಾತಿನಲ್ಲಿ. ನಾನು ಇಷ್ಟು ದೂರದಲ್ಲಿ ಇದ್ರು ಸಹ ನಿಮ್ಮ ಸ್ಪಂದನವನ್ನ ನಾನು ಅನುಭವಿಸುವಲ್ಲೆ. ಅದಕ್ಕೋಸ್ಕರ ಗ್ರೇಟ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಇರೋದೆಲ್ಲಿ ಸರ್ ಈಗ ಸದ್ಯ? JP ನಗರ 7th ಫೇಸ್ ಸರ್. ಬ್ರಿಗೇಡ್ ಮೇಲೆ ನಿಮ್ಮ ಹತ್ರ ಬರ್ತದೆ ಮನೆ. ಹೌದಾ ಸರ್? ಹೌದು, ಅಲ್ಲಿ ಮಕ್ಕಳಿದ್ದಾರೆ, ಮಕ್ಕಳೊಟ್ಟಿಗಿದ್ದೇನೆ ಅಷ್ಟೇ. ಓಕೆ ಸರ್. ಹಾಗಾಗಿ ಯಾವಾಗ ಬಂದಾಗ ಇನ್ನೊಂದು ಅದ್ಭುತ ಕೃತಿ ಆಗ್ಬೇಕಂತ ಶ್ರೀ ರಾಮಕೃಷ್ಣ ಶಾರದಾ ಉಪನಿಷತ್ ಅಂತ ಅದನ್ನ ಮಾಡ್ತಾ ಇದ್ದೇನೆ ಸರ್ ಈಗ. ಹೌದಾ ಸರ್? ಅಂದ್ರೆ ರಾಮಕೃಷ್ಣ ಪರಮಹಂಸರ ಮತ್ತು ಶಾರದಾ ದೇವಿಯರ ಉಪದೇಶಗಳು ಉಪನಿಷತ್ ಪ್ರಾಯವಾದ. ಉಪನಿಷತ್ತಿನಲ್ಲಿ ಹೇಳುವ ಎಷ್ಟೋ ವಿಚಾರಗಳು ಅವುಗಳಲ್ಲಿ ಇವೆ. ಅದನ್ನೊಂದು ಪ್ಯಾರಲಲ್ ಸ್ಟಡಿ ಮಾಡ್ತಿದ್ದೇನೆ. ಉಪನಿಷತ್ತಿನ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯ ಇರುವಾಗ್ಲೇ ಅವರಿಂದ ಸುಮಾರು ಮಾರ್ಗದರ್ಶನ ಪಡೆದಿದ್ದೇನೆ. ಇವಾಗ್ಲೂ ಸಹ ಒಂದು ಡಮ್ಮಿ ಮಾಡಿದ್ದೆ, ಒಂದು 450 ಪುಟಗಳಷ್ಟು ಆಗಿದೆ. ಆದ್ರೆ ಏನ್ ಗೊತ್ತಾ, ನಾನೊಬ್ಬ ಸಂಸಾರಿ ಆದ್ರಿಂದ ರಾಮಕೃಷ್ಣಾಶ್ರಮದ ಸಾವಿರ ಸನ್ಯಾಸಿಗಳು ಎಲ್ಲಿ ತಪ್ಪಿದೆ ಅಂತ 2 ಕಣ್ಣಿಂದಲ್ಲ 200 ಕಣ್ಣಿಂದ ನೋಡ್ತಾರೆ. ಆದ್ರಿಂದ ಅವ್ರು 200 ಅಲ್ಲ 2000 ಕಣ್ಣಿಂದ ನೋಡಿದ್ರು ಅದು ಯಾವ ರೀತಿಯಲ್ಲೂ ತಪ್ಪಿಲ್ದೆ ನಿಷ್ಕಳಂಕವಾಗಿ ಅದು ಅದ್ಭುತವಾಗಿ ಮೂಡಿ ಬರ್ಬೇಕಂತೇಳಿ ಅದರಲ್ಲೇ ಮುಳುಗಿದ್ದೇನೆ ನಾನು. ಇನ್ನೊಮ್ಮೆ ಅದು ಸ್ವಲ್ಪ ಕಾಣಬಹುದು. ಬಂದ ನಂತರ ನಾನು ನಿಮ್ಗೆ ಅವಶ್ಯವಾಗಿ ಕಳ್ಸಿಕೊಡ್ತೇನೆ ಸರ್. ಅವಶ್ಯ ಅದು ನಿಮ್ಗೆ ಖುಷಿ ಕೊಡ್ತದೆ. ಖಂಡಿತ ಸರ್. ಓಕೆ ಸರ್, ಸಿಗೋಣ ಸರ್, ಯಾವಾಗಾದ್ರು ಭೇಟಿ ಮಾಡೋಣ. ಅವಶ್ಯವಾಗಿ ಸರ್. ಅದು ತುಂಬಾ ಖುಷಿ ನನ್ಗೆ. ನಾವು ಅನೇಕರಿಗೆ ಅದು ಒಂದು ರೀತಿಯ ಅವ್ರ ಬಾಳಿಗೆ ಒಂದು ಬೆಳಕು ಕೊಟ್ರೆ ಬರೆದವನಿಗೆ ಅದಕ್ಕಿಂತ ಹೆಚ್ಚಿನ ಖುಷಿ ಇಲ್ಲ ಸರ್ ಅಷ್ಟೇ. ಖಂಡಿತ ಸರ್. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಮರುಸಿದ್ದೆ ಅವ್ರನ್ನು ನೋಡಿದೀವಿ, HR ದೊರೆಸ್ವಾಮಿ ಅವ್ರನ್ನು ನೋಡಿದೀವಿ. ಬರವಣಿಗೆ ಮತ್ತೆ ಈ ಲೇಖಕರಿಗೆ ಈ ಒಂದು ಖುಷಿ ಭೈರಪ್ಪ ಅವರು ಅಷ್ಟೇ. ಆ ಪುಸ್ತಕ ಕೊಡುವಂಥ ಖುಷಿ ಇದೆಯಲ್ಲ, ಅದು ಎಲ್ಲೂ ಬೆಲೆ ಕಟ್ಟಲಾಕ್ಕೆ ಆಗದಂತಹ ಒಂದು ಖುಷಿಯನ್ನ ತಂದು ಕೊಡುತ್ತೆ ಅಂತ ಅನ್ಸುತ್ತೆ ಸರ್. ಖಂಡಿತವಾಗಿ ಹೌದು ಸರ್. ಅನುಭವಿಸ್ತೇನೆ ಗೊತ್ತದು ಎಷ್ಟು ಸತ್ಯ ಅಂತ ಅಷ್ಟೇ. ಈಗ ನಿಮ್ಗೆ 1 ಕೋಟಿ ದುಡ್ಡು ಕೊಟ್ಬಿಟ್ಟು ದುಡ್ಡು ಬೇಕಾ, ಇಲ್ಲ ನಿಮ್ಮ ಪುಸ್ತಕ ಬಗ್ಗೆ ಒಂದು 100 ಜನ ಹೇಳ್ತಕ್ಕಂಥ ಮಾತು ಬೇಕಾ ಅಂತಂದ್ರೆ ಆ ಮಾತು ಮತ್ತೆ ದುಡ್ಡಿಗೆ ಹೋಲಿಸ್ಕೊಂಡ್ರೆ ನಿಮ್ಮ ಪುಸ್ತಕ ಕೊಡೋ ಖುಷಿನೇ ಜಾಸ್ತಿ ಇರುತ್ತೆ ಸರ್, ತೂಗು ನೋಡಿದಾಗ. ಖಂಡಿತವಾಗಿ ಹೌದು ಸರ್, ಅದು ಅಷ್ಟೇ. ಅದು ನೀವು ಅದನ್ನ ನಿಮ್ಮ ಹೃದಯದಿಂದ ಮಾತು ಬರ್ತಾ ಇದೆ ಸರ್, ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ. ಇಲ್ಲ ನಾನು ಓದ್ನಲ್ಲ ಸರ್, ಕಂಟಿನ್ಯೂಸ್ ಆಗಿ 2 ಡೇಸ್ಗೆ ಓದ್ ಮುಗಿಸ್ಬಿಟ್ಟೆ. ಆ್ಯಕ್ಚುಲಿ ಆ ಪುಸ್ತಕ ಓದ್ತಿದ್ದಂಗೆ ನನ್ನ ಸ್ನೇಹಿತರ ಹತ್ರ ಹಂಚ್ಕೊಳ್ಬೇಕಪ್ಪ, ಇಂಥ ಒಳ್ಳೆ ಪುಸ್ತಕದ ಬಗ್ಗೆ ಓದೋದಕ್ಕೆ. ನನಗೆ ಗೋಪಾಲ್ ಅವ್ರು ನನಗೆ ಸೂಚಿಸಿದ್ರಲ್ಲ, ಇಂಥ ಪುಸ್ತಕ ಓದಿ ಅಂತ ಹೇಳಿ, ಬದುಕಲಿಗೆ ಅಷ್ಟೇ ತುಂಬ ಚೆನ್ನಾಗಿದೆ, ಓದಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ಖಂಡಿತ
ಓದೋಣ ಅಂತೇಳಿ ಈ ಒಂದು ಪುಸ್ತಕನ ಇಟ್ಕೊಂಡೆ. ಆಮೇಲೆ ಇಟ್ಕೊಂಡು ರಾತ್ರಿ 9:30ಗೆ ಫೋನ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಸರಿ ನೀವು ನಿದ್ದೆ ಮಾಡಿರ್ತೀರ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂಚೂರು ಇತ್ತು, ಮುಗಿಸ್ಬಿಟ್ಟು ನಿಮ್ಗೆ ಮಾಡಿದೆ ಸರ್. ಥ್ಯಾಂಕ್ ಯು ಸರ್. ಮತ್ತೆ ಈಗ ನೀವು ಮಾತಾಡಿದ್ದು ನನ್ನ ಫ್ರೆಂಡ್ಸ್ಗೆ ಆಡಿಯೋ ರೆಕಾರ್ಡ್ ಆಗಿದೆ, ನಿಮ್ಮ ವಾಯ್ಸ್ ಅವ್ರು ಕೇಳಿಸ್ಬೋದಲ್ಲ ಇವತ್ತು ನಾವು ಮೀಟ್ ಆಗ್ತೀವಲ್ಲ ಅವಾಗ? ಅವಶ್ಯವಾಗಿ ಸರ್, ನಾ ಹೇಳಿದಲ್ವಾ ಈಗ ಯಾವ ರೀತಿಯಿಂದಾದ್ರೂ ಸಹ ಅನೇಕರಿಗೆ ಅದರಿಂದ ಅನುಕೂಲ ಆಗುದಾದ್ರೆ ನಿಜವಾಗಿಯೂ ಧನ್ಯ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ನಾನು ಇಲ್ಲಿಂದಲೇ ಕೈ ಮುಗಿತಾ ಇದ್ದೇನೆ. ಅವರು ಅದನ್ನು ಸ್ವೀಕರಿಸಿ ಅನೇಕರಿಗೂ ಅದು ಒಂದು ಸ್ಫೂರ್ತಿ ಕೊಡುವಾಗಾಗಿಬಿಟ್ರೆ ದೇವರು ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಸರ್. ನಾವು ಅವಕಾಶವನ್ನ ಸದುಪಯೋಗ ಮಾಡ್ಕೊಂಡ್ರೆ ಎಕ್ಸಲೆನ್ಸ್ ಅಂತ ಹೇಳ್ತೇವಲ್ಲ, ನಾವು ಮಾಡಿದ್ದನ್ನೇ ಎಲ್ಲವನ್ನೂ ಚೆನ್ನಾಗಿ ಮಾಡುವ ಒಂದು ನಿರ್ಧಾರ ಮಾಡ್ತಾ ಹೋದ್ರೆ ಜೀವನವೇ ಚೆನ್ನಾಗಿ ಬಿಡ್ತದೆ. ಹೌದು ಸರ್. ನಿಮ್ ಪುಸ್ತಕದ ಬಗ್ಗೆ ನೀವೇ ನಮ್ಮ ಫ್ರೆಂಡ್ಸ್ಗೆ ಒಂದು 2 ನಿಮಿಷ ಮಾತಾಡ್ಬಿಟ್ಟು ಹೇಳ್ಬೋದಾ ಸರ್, ಈ ಪುಸ್ತಕ ಏನೇನು ಒಳಗೊಂಡಿದೆ ಅಂತ? ಅವ್ರಿಗೆ ಇದನ್ನ ಕೇಳಿಸ್ತೀನಿ ನಾನು. ಅವಶ್ಯವಾಗಿ ಹೇಳ್ಬೋದು ಸರ್. ಹೇಳಿ ಸರ್. ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದು ಹಂಗೆ ಅವ್ರಿಗೆ ಕೇಳಿಸ್ತೀನಿ. ನಿಮ್ದು ಆದ್ಮೇಲೆ ನಾನು ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್. ಆಗ್ಬೋದು. ಹಾಂ ಸರ್. ಆತ್ಮೀಯರಾದ ರಮೇಶ್ ಅವರು ನಾನು ಬರೆದಂತಹ ಆತ್ಮಶಕ್ತಿ ಗಳಿಸುವ ಸಾಧನೆ ಮೆರೆಸುವ ಪುಸ್ತಕದ ಬಗ್ಗೆ ತಮ್ಮ ಮೆಚ್ಚುಗೆ ಮಾತುಗಳನ್ನಾಡಿದ್ರು. ಆ ಪುಸ್ತಕ ಈಗ ನಮ್ಗೆ ಮುಂದಿನ ದಾರಿ, ಈಗ ಗುರಿಯ ಬಗ್ಗೆ ನಾವು ಎಣಿಸ್ತೇವೆ ಹೊರತು ನಮಗೆ ದಾರಿಯ ಕಲ್ಪನೆಯೇ ಇರುವುದಿಲ್ಲ. ಯಾವಾಗ್ಲೂ ಸಹ ಹಾಗೆ ಆ ದಾರಿಯಲ್ಲಿ ಹೋದವರ ಅನುಭವ ಎನ್ನುವುದು ನಮ್ಮ ಈ ಸಾಧನೆಯ ಒಂದು ಬುತ್ತಿಯಾಗಿ ಬಿಡ್ತದೆ. ಆದ್ರಿಂದ ಸಾಧಿಸುವಾಗ ಯಾವಾಗ್ಲೂ ಸಹ ಅವ್ರು ಇನ್ನೊಬ್ರು ಎಷ್ಟು ಕಷ್ಟಪಟ್ಟು, ನಮ್ಗೆಲ್ಲ ಏನಿರ್ತದೆ ಅಂತ ಹೇಳಿದ್ರೆ ನಮ್ಮ ಈಗೋದಿಂದಾಗಿ ನಾವೇ ಎತ್ತರದಲ್ಲಿದ್ದೇವೆ, ನಾವೇ ಮಹಾನ್ ಸಾಧನೆ ಮಾಡಿದ್ದೇವೆ ಅಂತೆಲ್ಲ ಇರ್ತದೆ. ಅದರ ಜಗತ್ತಿನಲ್ಲಿ ನಮ್ಮಿಂದ ಮೀರಿಸಿ ಮಹಾನ್ ಸಾಧನೆ ಮಾಡಿದವರು ಎಷ್ಟೋ ಜನ ಇದ್ದಾರೆ. ವರ್ಷಗಟ್ಲೆ ಸಾಧನೆ ತಪಸ್ ಮಾಡಿದವರಿದ್ದಾರೆ, ಸಾಧಿಸಲೇಬೇಕಂತ ಕೆಚ್ಚಿನಿಂದ ಹೋರಾಡಿದವರಿದ್ದಾರೆ. ಅವರ ಜೀವನದ ವಿಚಾರಗಳನ್ನ ನೋಡಿದಾಗ ನಾವೆಷ್ಟು ಇದ್ದೇವೆ, ನಮ್ಮ ಸಾಧನೆ ಎಷ್ಟು ಕಡಿಮೆ, ನಾವಿನ್ನು ಸಾಧಿಸಲಿಕ್ಕೆ ಎಷ್ಟಿದೆ ಅಂತ ಹೇಳಿ ನಮ್ಮ ಈ ಸಾಧನೆಗೆ ಒಂದು ಹೊಸ ಬಲ ಬರ್ತದೆ, ಭೀಮ ಬಲ ಬರ್ತದೆ. ಅದು ಆ ಸಾಧನೆಗೆ ಒಂದು ಇಂಧನ ಶಕ್ತಿಯನ್ನ ಪೂರೈಸ್ತದೆ. ಆದ್ರಿಂದ ನಾನು ಅನೇಕ ಮಹಾನುಭಾವರ ಜೀವನದಿಂದ ಒಂದು ಸ್ಫೂರ್ತಿಯನ್ನು ಪಡೆದ್ರಿಂದ ನಾನು ಸಹ ಇನ್ನೂ ಅನೇಕರಿಗೆ ಈ ರೀತಿ ಸ್ಫೂರ್ತಿ ಬರುವ ರೀತಿಯಲ್ಲಿದ್ರೆ ಸ್ಫೂರ್ತಿ ಬರುವಾಗಲಿ ಅಂತ ಆ ಜೀವನದ ಕೆಲವು ಘಟನೆಗಳನ್ನ ನಾವು ಆ ರೀತಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಎಂಬುದನ್ನ, ಅಂದ್ರೆ ನನ್ನ ಸ್ವಂತ ಅನುಭವದಿಂದ ನಾನು ಏನೇನ್ ನೋಡ್ಕೊಂಡೆ ಅದನ್ನೆಲ್ಲವನ್ನೂ ಒಂದು ಕ್ರೋಢೀಕರಿಸಿ ಆ ಪುಸ್ತಕದಲ್ಲಿ ಅದನ್ನ ನಿವೇದಿಸಿದ್ದೇನೆ. ಬನ್ನಂಜವರೇ ಅದರ ಬರ್ದಿದ್ರಲ್ಲ, ಅಂತರಂಗದ ಯಾತ್ರೆ ಅಕ್ಷಯ ಪಾತ್ರೆ ಅಂತ ಹೇಳಿದಾಗ ನಿಜವಾಗಿಯೂ ಸಹ ನೀವು ನೋಡ್ತಾ ಹೋದ ಹಾಗೆ ಅದರಲ್ಲಿ ತುಂಬಾ ಒಂದು ಆಳಕ್ಕೆ ಹೋಗುವಂತ ಸಾಮರ್ಥ್ಯ ಇದೆ. ನಿಮ್ಮನ್ನ ಕರುಣಾಳು ಬೆಳಕಿನ ಹಾಗೆ ಕೈ ಹಿಡಿದು ಸಾಧನೆಯ ಶಿಖರಕ್ಕೆ ಮುನ್ನಡೆಸುವಂತ ಸಾಮರ್ಥ್ಯ ಇದೆ. ನೀವು ಅದನ್ನ ತೆರೆದ ಮನಸ್ಸಿನಿಂದ ನೋಡ್ಬೇಕಷ್ಟೇನೆ. ನಾನು ರಮೇಶ್ ಅವ್ರ ಹತ್ರ ಹೇಳಿದ ಹಾಗೆ ಮೊದಲು ಹೋಗ್ತಾ ಹೋದಾಗೆ ಇದು ಯಾವ್ದ್ರ ಬಗ್ಗೆ ಹೇಳ್ತಿದ್ದಾರಪ್ಪ ಅಂತ ಹೇಳಿ ನಿಮ್ಗೆ ಸ್ವಲ್ಪ ಏನಾಗ್ತದೆ, ಕಸಿವಿಸಿ ಆಗ್ಬೋದು. ಆದ್ರೆ 4ನೇ ಅಧ್ಯಾಯದಲ್ಲಿ ಅನೇಕ ಮಹನೀಯರು ಸಾಧನೆ ಮಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಹೇಳಿ ಅದು ಅಂತ್ಯಕ್ಕೆ ಬಂದಾಗ ಇದ್ರ ಬಗ್ಗೆ ಹೇಳಿದ್ದಂತ. ಆದ್ರಿಂದ ಒಂದ್ಸರ್ತಿ ಅದನ್ನು ಓದಿ ಆದ ನಂತರ ಹಿಂದಕ್ಕೆ ಬಂದು ಮೊದಲಿಂದ ಓದಿ, ಆಗ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದ್ರಿಂದ ನಮ್ಮಲ್ಲಿರುವ ಅಂತರ್ಶಕ್ತಿಯನ್ನ ಪ್ರೇರಿಸಿ, ಈ ಆತ್ಮಶಕ್ತಿ ಅನ್ನೋದಿದೆಯಲ್ವಾ, ಅದು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳಿಂದ ಕೂಡಿದ್ದು. ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲೂ ಸಹ ಈ ಶಕ್ತಿಯನ್ನ ಹೆಚ್ಚು ಮಾಡಿ ನಮ್ಮನ್ನ ಇನ್ನೂ ಉದ್ಧರಿಸಲಿಕ್ಕೆ, ಮೇಲಕ್ಕೆ ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಇರುವುದು. ಆದ್ರೆ ನಾವು ಅದನ್ನ ಸ್ವೀಕರಿಸಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ. ಅದರಿಂದ ಆ ಆಚರಣೆಗಳೆಲ್ಲ ಎಷ್ಟೋ ವ್ಯರ್ಥ ಆಗ್ತಾ ಇದೆ. ಅದೇನೇ ಇರಲಿ, ಈ ಪುಸ್ತಕದಿಂದ ನಾವು ಪಡೆದಾದ್ರೂ ಸಹ ಒಂದು ಉರಿಯುವ ದೀಪ 10 ದೀಪಗಳನ್ನ ಉರಿಸ್ತದೆ, ಪ್ರಜ್ವಲಿಸುವಾಗ ಮಾಡ್ತದೆ ಅಂತ ಒಂದು ಮಾತಿದೆಯಲ್ವಾ. ಅದರಿಂದ ಈ ಪುಸ್ತಕವನ್ನು ಓದಿದವರು ಇದು ನಿಜವಾಗಿಯೂ ನನ್ಗೆ ಬಹಳ ಬೆಳಕನ್ನು ಕೊಟ್ಟಿದೆ. ಒಂದು 100 ಮಾವಿನ ಹೂವಾದ್ರೆ ಅದ್ರಲ್ಲಿ ಒಂದು 5 ಆದ್ರೂ ಮಿಡಿಯಾಗಿ ಬಿಡ್ತದಲ್ವಾ. ಹಾಗೆ ಈ ಪುಸ್ತಕವನ್ನು ಓದಿದವರು ಅವರಿಗೆ ಸ್ಫೂರ್ತಿ ಬಂದು 100 ಜನ ಓದಿದ್ರೆ 5 ಜನರಿಗಾದ್ರೂ ಸ್ಫೂರ್ತಿ ಬಂದು ನಾನು ಚೆನ್ನಾಗಿ ಮಾಡ್ಬೇಕಂತ. ಇಡೀ ಪುಸ್ತಕದಲ್ಲಿ ಅದ್ರಲ್ಲಿ ಎಕ್ಸಲೆನ್ಸ್ ಅಂತ ನಾನ್ ಬರ್ದಿದ್ನಲ್ವಾ. ಅಂದ್ರೆ ನಾವು ಯಾವ ಕೆಲಸವನ್ನೇ ಮಾಡ್ಲಿ, ಹೌದು, ಅದನ್ನು ಅತಿ ಚೆನ್ನಾಗಿ ಮಾಡ್ತಾ ಹೋದ್ರೆ, ಅದ್ರಲ್ಲಿ ನಾನು ಹೇಳಿದ್ದೇನೆ, ಅದ್ರಲ್ಲಿ ಒಂದು ವಿಧಾನವನ್ನು ಸಹ ಹೇಳಿದ್ದೇನೆ. ನಿನ್ನೆಗಿಂತ ಇವತ್ತು ನಾವು ಚೆನ್ನಾಗಿ ಬದುಕಬೇಕು, ಇವತ್ತಿಗಿಂತ ನಾಳೆ ಚೆನ್ನಾಗಿ ಬದುಕಬೇಕು. ಈ ರೀತಿ ಮಾಡ್ತಾ ಹೋದ್ರೆ ನಮ್ಮ ಜೀವನವೇ ಚೆನ್ನಾಗಾಗ್ತದೆ. ಯಾವುದೇ ಕೆಲಸ ನೋಡಿ, ನೀವು ಒಂದು ಕೆಲಸವನ್ನ 100 ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದ್ರಲ್ಲಿ ಒಂದು ರೀತಿ ಮೋಸ್ಟ್ ಎಕ್ಸಲೆಂಟ್ ಟೆಸ್ಟ್ ಅಂತ. ನಾವು ಬದುಕಿದ್ದಕ್ಕೆ ಚೆನ್ನಾಗಿ ಬದುಕಬೇಕು. ಈಗ
ಹೆಂಡತಿಯನ್ನು ಪ್ರೀತಿಸುವುದಿರ್ಲಿ, ಚೆನ್ನಾಗಿ ಪ್ರೀತಿಸ್ಬೇಕು. ಮಕ್ಕಳನ್ನ ನೋಡ್ಕೊಳ್ಳೋದಿರ್ಲಿ, ಚೆನ್ನಾಗಿ ನೋಡ್ಕೊಳ್ಬೇಕು. ಆನಂತರ ನಮ್ಮ ಕೆಲಸ ಮಾಡೋದಿರಲಿ, ಚೆನ್ನಾಗಿ ಮಾಡ್ಬೇಕು. ಆ ರೀತಿ ಚೆನ್ನಾಗಿ ಮಾಡಿಸುವಂತಹ ಒಂದು ಶಕ್ತಿ ಈ ಪುಸ್ತಕದಲ್ಲಿದೆ. ಅದರಿಂದ ನೀವೇನೇ ಮಾಡಿ ಚೆನ್ನಾಗಿ ಮಾಡಿ, ಆಗ ನಿಮ್ಮ ಜೀವನ ಚೆನ್ನಾಗಾಗ್ತದೆ. ನನ್ನ ಒಟ್ಟು ಉದ್ದೇಶವೇ ಹಾಗೆ. ಈ ಪುಸ್ತಕ ಓದಿದವರು, ಒಬ್ಳು ಗೃಹಿಣಿ ಓದಿದ್ರೆ ಅವಳು ಒಳ್ಳೆ ಗೃಹಿಣಿ ಆಗ್ಬೇಕು. ಒಬ್ಬ ಅಧ್ಯಾಪಕ ಓದಿದ್ರೆ ನಾನು ಇನ್ನೂ ಒಳ್ಳೆ ಅಧ್ಯಾಪಕ ಆಗ್ಬೇಕು, ಒಳ್ಳೆ ಅಧ್ಯಾಪಕ ಆಗ್ಬೇಕು. ಒಬ್ಬ ವಿಜ್ಞಾನಿ ಓದಿದ್ರೆ ಅವ ಇನ್ನೂ ಒಳ್ಳೆ ವಿಜ್ಞಾನಿ ಆಗ್ಬೇಕು. ಅಂದ್ರೆ ಆ ನಮ್ಮಲ್ಲೇ ಒಳಗೆ ಶಕ್ತಿಯ ಒಂದು ನಿಧಿಯೇ ಇದೆ. ಆ ನಿಧಿಯಿಂದ ಆ ಶಕ್ತಿಯನ್ನ ಹೊರಗೆ ಎಳೀಲಿಕ್ಕೆ ಈ ಪುಸ್ತಕ ಪ್ರೇರಕ ಆಗ್ಬೇಕು, ಇದೊಂದು ಕೀಲಿಕೈ ಆಗ್ಬೇಕಂತ ನನ್ನ ಉದ್ದೇಶ. ಅದರಿಂದ ದಯಮಾಡಿ ಸ್ನೇಹಿತರೆ, ಅವಶ್ಯವಾಗಿ ದೇವರು ಅವಕಾಶ ಕೊಡ್ತಾನೆ, ನಾವು ಅದನ್ನು ಉಪಯೋಗಿಸ್ತಾ. ಒಂದ್ ಮಾತಿದೆಯಲ್ಲ, ಟ್ರಾಮ್ ಬಂಡಿ ಬಂದು ನಿಲ್ದಾಣದಲ್ಲಿ ನಿಲ್ತದಂತೆ, ಅದನ್ನ ನಿಂತಾಗ್ಲೇ ಗಬಕ್ಕಂತ ನಾವು ಅದನ್ನ ಏರಿದ್ರೆ ಗುರಿ ಕಡೆ ಕರ್ಕೊಂಡು ಹೋಗ್ತದೆ. ನಾವು ಮೀನಮೇಷ ಮಾಡ್ತಾ ಇದ್ರೆ ಅದು ನಿಲ್ಲುವುದಿಲ್ಲ. ಹಾಗೆ ಈ ಒಂದು ಒಳ್ಳೆ ಪುಸ್ತಕ ನಿಮ್ಮ ಎದುರಿದೆ, ನೀವು ಅದನ್ನ ಓದಿ ಆನಂದಿಸಿ ಅದರಿಂದ ಪ್ರೇರಿತರಾಗಿ ನೀವು ಸಾಧನಾಮುಖರಾದ್ರೆ ಆ ಪುಸ್ತಕ ಬರೆದವರಿಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲ. ನಾನು ಸಹ ದೇವ್ರು ನಿಮ್ಮೆಲ್ಲರಲ್ಲೂ ಸಹ ಆ ರೀತಿಯ ಪ್ರೇರಣೆಯನ್ನ ಉಕ್ಕಿಸಲಿ, ನಿಮ್ಮಿಂದ ಇನ್ನೂ ಚೆನ್ನಾಗಿ ಬದುಕುವ ಸಾಧನೆ ಆಗ್ಲಿ ಅಂತೇಳಿ ಕಣ್ತುಂಬಿ ಬೇಡಿಕೊಳ್ತೇನೆ ಸ್ನೇಹಿತರೆ. ಸರ್, ನನಗೆ ಓದ್ತಾ ಇದ್ದಾಗ ಕೆಲವೊಂದು ಕಾನ್ಸೆಪ್ಟ್ಗಳು ಇನ್ನೂ ಸ್ಪಷ್ಟವಾಗ್ತಾ ಹೋದೋ. ಅದರಲ್ಲಿ ಒಂದು ಆತ್ಮ ಎಂದರೆ ಅಂತ ಬರೆದಿದ್ದೀರಿ ಸರ್. ಹಾಗಾಗಿ ಅದ್ರ ಬಗ್ಗೆ ಒಂದು ನಿಮಿಷ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಯಾವ್ದ್ರ ಹೌದು ಸರ್, ಆತ್ಮ ಎಂದರೆ ಅಂತ ಹೇಳಿ ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಿ. ಈಗ ಆತ್ಮ ದೇವನಂತ ಹೇಳಿದ್ರು, ಪರಮಾತ್ಮ ಅಂತ ಹೇಳಿದ್ರು, ಬ್ರಹ್ಮ ಅಂತ ಹೇಳಿದ್ರು, ಎಲ್ಲದೂ ಸಹ ಒಂದೇ. ನಮ್ಮ ಊರ ಕಡೆಯಲ್ಲಿ ಒಂದು ತಟ್ಟಿರಾಯ ಅಂತ ಒಂದು ಬಿದಿರುಗೊಂಬೆ ಇರ್ತದೆ ಸರ್, ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ. ಹೌದು ಸರ್. ಆ ಬಿದಿರುಗೊಂಬೆ ಒಳಗೆ ಅದು ಜಡವಾದ್ದು, ಆದ್ರೆ ಒಳಗಡೆಯಲ್ಲಿ ಒಬ್ಬ ಮನುಷ್ಯ ಹೋದ್ರೆ ಅದನ್ನ ಮನುಷ್ಯ ಕುಣಿಸಾಗಿ ಬಿದಿರುಗೊಂಬೆ ಕುಣಿತದೆ. ಅದರಿಂದ ನಮ್ಮ ದೇಹದ ಮಾಡಿ ಈಗ ನಾನು ಮಾತಾಡ್ತಾ ಇದ್ದೇನೆ, ಕೈ ಆಡಿಸ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ, ನೀವು ಹೇಳಿದ್ದನ್ನು ಕೇಳ್ತಾ ಇದ್ದೇನೆ, ಇದೆಲ್ಲವೂ ಸಹ ಯಾಕೆ ಸಾಧ್ಯ ಆಗ್ತದೆ ಅಂದ್ರೆ ಒಳಗಿರುವ ಒಂದು ಶಕ್ತಿ ಅದನ್ನು ಸಾಧ್ಯವಾಗಿಸುತ್ತಿದೆ. ಆ ಶಕ್ತಿಯನ್ನೇ ನೀವೇ ಯೋಚನೆ ಮಾಡಿ. ರಾತ್ರಿ ಊಟ ಮಾಡಿ ಮಲಗ್ತೇವೆ, ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗೋಗಾಗ್ತದೆ. ನಾವೇನು ಮಾಡಿದ್ದಿಲ್ಲ, ಒಳಗಡೆಯಲ್ಲೇ ಅದನ್ನೆಲ್ಲ ಅರ್ದು ಜೀರ್ಣ ಮಾಡಿ ಎಲ್ಲ ರೆಡಿ ಮಾಡಿದೆ. ಈಗ ನಾವೇ ಅದನ್ನ ಮಾಡ್ಕೊಳ್ಳೋದಾಗಿದ್ರೆ ಎಷ್ಟು ಕಷ್ಟ ಆಗಿ ಬಿಡ್ತಿದ್ದು. ಅದರಿಂದ ನಮ್ಮನ್ನ ಮೀರಿದ ಒಂದು ನಮ್ಮ ಎಲ್ಲ ಜೈವಿಕ ಕ್ರಿಯೆಗಳನ್ನ ನಡೆಸುವಂತಹ ಒಂದು ಶಕ್ತಿಯೇ ಅದು ಆತ್ಮ ಅಥವಾ ದೇವ್ರ ಅಂತ ಕರೆಯುವುದು ಅಷ್ಟೇ. ಅದೇ ಸರ್, ನಾನು ಆತ್ಮ, ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಆತ್ಮ ಅಂತ ಎಲ್ಲಾನು ಪದಪ್ರಯೋಗ ಮಾಡ್ತೀವಿ. ಆದರೆ ನಿಮ್ಮ ಪುಸ್ತಕದಲ್ಲಿ ನೀವು ಬರೆದಿದ್ದೀರಲ್ಲ, ಆತ್ಮ ಎಂದರೆ ಈ ದೇಹದೊಳಗೆ ತುಂಬಿ ನಿಂತ ಶಕ್ತಿ, ಆತ್ಮ ಎಂದರೆ ಕೊಡುಕೊಳ್ಳುವ ಪ್ರೀತಿ ಪ್ರೇಮಗಳನ್ನು ಕುದುರಿಸುವ, ರಾಗ ದ್ವೇಷಗಳನ್ನು ಎದುರಿಸುವ ಚೈತನ್ಯ, ಆತ್ಮ ಎಂದರೆ ಮನಸ್ಸಿನ ಮೂಲಕ ಚಿಂತಿಸುವ, ಬಯಸುವ, ಇಂದ್ರಿಯಗಳ ಮೂಲಕ ಭೋಗಿಸುವ ಅಂತಃಶಕ್ತಿ, ಆತ್ಮ ಎಂದರೆ 1000 ದೇಹಗಳು ಬಂದು ಹೋದರೂ ಸಾಯದೆ ಉಳಿಯುವ ನಿತ್ಯ ಸತ್ಯ ಅಂತ ಬರೆದಿದ್ದೀರಲ್ಲ. ನನಗೆ ಮಹಾಭಾರತದ ಮಾತದು. ಅದನ್ನು ಓದಿದಾಗ ನನಗೆ ಇಷ್ಟು ದಿವಸ ನಾನು ಬರೀ ಆತ್ಮ ಆತ್ಮ ಅಂತ ಹೇಳಿ ಪದಪ್ರಯೋಗ ಮಾಡ್ತಿದ್ದೆ. ಯಾರಾದ್ರೂ ಈಗ ನನ್ನ ಮಗಳೋ ಯಾರಾದ್ರೂ ಆತ್ಮ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡು ಅಂದಾಗ ನನಗೆ ಅದರಲ್ಲಿ ವರ್ಡ್ಸಲ್ಲಿ ಹೇಳೋಕ್ಕಾಗ್ತಿರ್ಲಿಲ್ಲ ಸರ್. ಹಾಗಾಗಿ ನಿಮ್ದನ್ನ ಬರ್ದಿದ್ದನ್ನ ನೋಡಿ ತುಂಬಾ ಖುಷಿ ಆಗೋಯ್ತು. ಇಷ್ಟು ಚೆನ್ನಾಗಿ ಬರ್ದಿದಾರಲ್ಲ, ನಮಗೂ ತಿಳ್ಕೊಳ್ಳುವಂಥದ್ದು ಇದೆ. ಈಗ ಸುಲಭದಲ್ಲಿ ಹೇಳುದಾದ್ರೆ ಆತ್ಮ ಅಂದ್ರೆ ಒಳಗಿನ ದೇವರಿದ್ದಾನಲ್ಲ, ನಮ್ಮ ಒಳಗಡೆಯಲ್ಲಿ ನಮ್ಮ ಜೈವಿಕ ಕ್ರಿಯೆಗಳನ್ನ ನಡೆಸುವಂತ ಒಂದು ಶಕ್ತಿ ಇದೆಯಲ್ಲ ಸಲ, ಅಂತರ್ಯಾಮಿಯಾಗಿದ್ದು, ಅದನ್ನೇ ಆತ್ಮ ಅಂತ ಹೇಳಿ ಕರೀತಾರೆ. ಹೌದು ಸರ್, ಹೌದು ಸರ್. ಆಮೇಲೆ ಎಲ್ಲ ನಮ್ಮ ಈ ಭಾವನೆಗಳಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳೆಲ್ಲ. ಈಗ ಸೂರ್ಯನಿಗೆ ಮೋಡ ಕೊಯ್ದರೆ ಸೂರ್ಯನ ಬೆಳಕು ಬರುವುದು ನಿಂತ ಹಾಗೆ, ಈಗ ಆ ಆತ್ಮ ಅನ್ನೋದು ಸರ್ವಶಕ್ತ ಆದ್ರೂ ಈಗ ನನ್ನಲ್ಲಿ ಒಂದು ದಪ್ಪದ ಮೋಡ ಇದೆ ಒಳಗಿನ ಅದರ ಸುತ್ತ, ನಿಮ್ಮಲ್ಲಿ ಒಂದು ದಪ್ಪದಿದೆ. ಆ ದಪ್ಪವನ್ನ ನಾವು ಕಡಿಮೆ ಮಾಡಿಕೊಂಡಷ್ಟು ಒಳಗಿನ ಶಕ್ತಿ ಹೆಚ್ಚು ಹೊರಗಡೆ ಎಕ್ಸ್ಪ್ರೆಸ್ ಆಗ್ತದೆ. ಎಕ್ಸ್ಪ್ರೆಸ್ ಆದಾಗ ನಮ್ಮ ಸಾಮರ್ಥ್ಯ ಹೆಚ್ಚಾಗ್ತದೆ ಅಷ್ಟೇನೆ. ಕೆಲವರು ತುಂಬಾ ಅದ್ಭುತವಾಗಿ ಏನೋ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಆ ಮೋಡದ ದಪ್ಪ ಕಡಿಮೆ ಆಗಿ ಬಿಟ್ಟಿದೆ ಅಷ್ಟೇನೆ. ಹೌದು ಸರ್, ಹೌದು. ಮತ್ತೆ ನಮ್ಮ ಎಲ್ಲ ಸಾಧನೆ ಅಂತ ಅದರಲ್ಲಿ ಬೇರೆ ಬೇರೆ ವಿಧಾನಗಳನ್ನು ನಾ ಹೇಳಿದ್ನಲ್ವಾ, ಆ ವಿಧಾನಗಳೆಲ್ಲವೂ ಸಹ ಈ ಆತ್ಮಕ್ಕೆ ಕವಿದಿರುವಂತಹ ಈ ಭಾವನಾತ್ಮಕ ಒಂದು ಮೋಡ ಇದೆಯಲ್ವಾ, ಅದನ್ನು ಕರಗಿಸುವ ವಿಧಾನಗಳಷ್ಟೇ. ಹೌದು ಸರ್, ಹೌದು ಸರ್. ಆಮೇಲೆ ನನಗೆ ಇನ್ನೂ ಒಂದು ಕಾನ್ಸೆಪ್ಟ್ ಸರ್, ಕುಂಡಲಿನಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಿದ್ದೆ. ಕುಂಡಲಿನಿ ಅಂತ ಹೇಳಿ, ಆ ಕುಂಡಲಿನಿಯ ಬಗ್ಗೆ ಆ ಸ್ಪಂದನ ಮತ್ತೆ ಬೆನ್ನು ಮೂಳಿಯ ಬುಡದಲ್ಲಿ ಹಾವಿನಂತೆ ಇರುತ್ತೆ, ಅದು ಕುಂಡಲಿನಿ ಆದಾಗ ಒಂದು ಇದಾಗತ್ತೆ ಅನ್ನೋದು ಕೇಳ್ತಿದ್ದೆ.
ಇದೆ. ಅದ್ರ ಬಗ್ಗೆ ನೀವು ಬರೆದಿದ್ದೀರಿ. ಬಟ್ ಆ ಬೆನ್ನು ಹುರಿಯಲ್ಲಿನ ಮಿದುಳು ಬಳ್ಳಿಯ ಮೂಲಕ ಮಿದುಳಿಗೆ ಹರಿಯುತ್ತದೆ. ಮಿದುಳಿನಿಂದ ಅದು ಹೃದಯ ಭಾಗದಲ್ಲಿರುವ ಅಜ್ಞಾನ, ಅಹಂಕಾರಾದಿ ಭಾವನಾತ್ಮಕ ಪದರದಿಂದ ಆವೃತ ಆತ್ಮದಡೆಗೆ ಹರಿಯುತ್ತದೆ. ಆತ್ಮವನ್ನು ತಲುಪುವ ಯಾವುದೇ ಸಂಚಿತ್ ಕರ್ಮ ಸ್ಪಂದನಕ್ಕೆ ಪ್ರತಿಸ್ಪಂದನೆಯ ಕ್ರಿಯಾಶಕ್ತಿಗೆ ಸಂಬಂಧಿಸಿದ್ದಾದರೆ, ಕ್ರಿಯಾತ್ಮಕವಾಗಿ ಜ್ಞಾನಶಕ್ತಿಗೆ ಸಂಬಂಧಿಸಿದ್ದಾದರೆ ಉಂಟಾಗಿ ಅದು ಪುನಃ ಮಿದುಳನ್ನು ತಲುಪಿ ಅಲ್ಲಿಂದ ಸಂಬಂಧಿತ ಅಂಗಾಂಗಗಳಿಗೆ ಸಂದೇಶ ರವಾನೆ ಆಗುತ್ತದೆ ಅಂತ ಹೇಳ್ತಾ ಇದ್ದೀರಿ. ನನಗೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಬಟ್ ಆದರೆ ಈಗ ನೀವು ಬರೆದ ಮೇಲೆ ಇನ್ನೂ ತಿಳ್ಕೊಳ್ಳೋ ಒಂದು ಕುತೂಹಲ. ನಿಮ್ಮ ಪ್ರಕಾರ ಅದನ್ನು ಇನ್ನೊಂದು ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್. ಅಲ್ಲ ಅಂದ್ರೆ ಏನ್ ಗೊತ್ತಾ, ಈಗ ಈ ನಮ್ಮ ಬೆನ್ನು ಮೂಳೆಯ ತುದಿಯಲ್ಲಿ ಆ ಸಂಚಿತ ಕರ್ಮ ಇದೆ ಸರ್ ಅಷ್ಟೇ. ಅದು ಏನಾಗ್ತಂದ್ರೆ ಈಗ ಮೇಲ್ಗಡೆಯಲ್ಲಿ ಒಂದು ಅದ್ರ ನಾವು ಸಾಧನೆಯಿಂದಾಗಿ ಮಾಡಿದಾಗ ಅದು ಏನಾಗ್ತದೆ, ಅದು ಚಲವಣೆಗೆ ಬರ್ತದೆ ಸರ್. ಅದು ಮೇಲ್ಗಡೆಯಲ್ಲಿ ಇದ್ರ ಮೂಲಕ ನರಗಳ ಮೂಲಕ ಮೇಲ್ಗಡೆ ಬರ್ತದೆ, ಬೆನ್ನು ಹುರಿಯ ಮೂಲಕ ಮೇಲೆ ಬರುತ್ತದೆ. ತಮ್ಮ ಅನುಭವಕ್ಕೆ ಏನಾದ್ರು ಬಂದಿದೆಯಾ ಸರ್? ತಮ್ಮ ಅನುಭವಕ್ಕೆ ಆ ರೀತಿ ಕುಂಡಲಿನಿನ ಸ್ವಲ್ಪ ಖಂಡಿತ ಸರ್ ಅಷ್ಟೇನೆ. ಈಗ ನನ್ನದಂದ್ರ ಎಲ್ಲರಿ ಈಗ ಬೆಟ್ಟದ ತುದಿಗೆ ಹತ್ತಿದವರಿಗೆ ಎಲ್ಲರಿಗೂ ಅಲ್ಲಿ ಸುತ್ತಮುತ್ತಲ ದೃಶ್ಯ ಕಾಣಿಸಿದಾಗ ನಿಮ್ಗೂ ಸಾಧ್ಯ ಆಗ್ತದೆ ಸರ್ ಅಷ್ಟೇ. ಹೇಳಿದಲ್ಲ ನಾವ್ ಅದು ಏನಂದ್ರೆ ಆ ಡ್ಯೂರೇಷನ್ ಇದೆಯಲ್ಲ, ಅದು ನಮ್ಮ ಸಂಚಿತ ಕರ್ಮವನ್ನು ಹೊಂದಿಕೊಂಡು ಡಿಫರೆಂಟ್ ಆಗ್ತದೆ ಸರ್ ಅಷ್ಟೇ. ಹೌದು ಸರ್ ನೀವು ಮಾಡಿದ್ರು ಆಗ್ತದೆ. ಈಗ ನೀವು ನೆಟ್ಟ ಕೂತ್ಕೊಂಡು ಧ್ಯಾನ ಮಾಡೋದು ಇದನ್ನ ಮಾಡ್ತಾ ಹೋದ್ರೆ ಒಂದ್ ದಿವಸ ಜುಮ್ ಅಂತಾಗಿ ನಿಮ್ಗೆ ಏನಾಗ್ತದೆ, ಅದರಿಂದ ಒಂದು ಆ ಶಕ್ತಿ ಸಂಚಾರ ಆದಾಗ ಆಗ್ತದೆ. ಅದು ಶಕ್ತಿ ಸಂಚಾರ ಆದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಾಗ್ತದೆ ನೀವು ಮಾಡ್ಬೇಕು ಜೀವನೋತ್ಸಾಹ, ಜೀವನ ಶ್ರದ್ಧೆ ಅಂತ ಹೇಳ್ತೇವೆ ನೋಡಿ. ಮಾಡ್ಬೇಕು ಕೆಲಸದಲ್ಲಿ ಆ ಕೆಲಸ ಮಾಡುವಾಗಲೇ ನಿಮ್ಗೊಂದು ಆನಂದದ ಅನುಭವ ಆಗ್ತದೆ. ಖಂಡಿತ ಸರ್. ಎಷ್ಟೋ ಸಲ ಈಗ ಅದೆಲ್ಲ ಈ ಕುಂಡಲಿನಿ ಶಕ್ತಿ ಜಾಗೃತ ಆಗುವ ಪಾಸಿಟಿವ್ ಇಫೆಕ್ಟ್ಸ್ ಸರ್ ಅದೆಲ್ಲ. ಸರ್ ಈಗ ನಿಜವಾಗಿಯೂ ಹೇಳಿಕ್ ಹೋದ್ರೆ ಈ ನಾಗನ ಶಿಲೆ ಅಂತ ಇದೆಯಲ್ಲ ಸರ್, ಅದು ಕುಂಡಲಿನಿಯ ಪ್ರತೀಕ. ಅದು ಸರ್ಪ ಅಲ್ಲ, ಅದು ಸರ್ಪದ ಮೂಲಕ ತೋರಿಸಿದೆ. ಯಾಕಂದ್ರೆ ಸರ್ಪ ಹೆಡೆಬಿದ್ದಾಗೆ ಕುಂಡಲಿನಿ ಅದು ಜಾಗೃತವಾದಾಗ ನಲಿವು ಅರಳುತ್ತದೆ, ಹೆಡೆ ಅರಳಿದ ಹಾಗೆ. ಆನಂತರ ಈ ಕುಕರ್ಮವೇ ಹೆಚ್ಚಾದ್ರೆ ಆಗ ಸರ್ಪ ವಿಷಕಾರಿದ ಹಾಗೆ, ಆಗ ಅವನ ದುಷ್ಭಾವನೆ ಅವನಲ್ಲಿ ಮೂಡುತ್ತದೆ. ಆದ್ರಿಂದಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಆಸ್ಪೆಕ್ಟ್ ಅನ್ನ, ಈಗ ಭೂಮಿಯನ್ನ ಒಂದು ಕಿತ್ತಳೆ ಹಣ್ಣಿನ ಮೂಲಕ ನಾವು ಹೇಳಿದಾಗೆ ಕಿತ್ತಳೆ ಹಣ್ಣಿನಾಗಿದೆ ಅಂತ ಹೇಳ್ತೇವಲ್ವಾ, ಅದೇ ತರದಲ್ಲಿ ಇದು ಅದು ಕುಂಡಲಿನಿ ಇದ್ದು ಜನ ಮಾತ್ರ ಸರ್ಪಕ್ಕೆ ಸಂಬಂಧಪಟ್ಟದಂತೆ ತಪ್ಪಾಗಿ ತಿಳಿದಿದ್ದಾರೆ ಅಷ್ಟೇ. ಹೌದು ಸರ್. ಅದರಲ್ಲೂ ನೀವು ಕೊಟ್ಟಿರೋಂಥ ಉದಾಹರಣೆಗಳಿದೆಯಲ್ಲ ಸರ್, ಅತ್ಯಂತ ಏನೋ ಮನಸ್ಸಿಗೆ ಆಳವಾಗಿ ಬೇರಿರುತ್ತೆ. ಅದರಲ್ಲೂ ನೀವು ವಿವೇಕಾನಂದರದ್ದು ಅಲ್ಲಲ್ಲೇ ಉದಾಹರಣೆ ಕೊಟ್ಕೊಂಡ್ ಬಂದಿದ್ದೀರಾ. ಇವಾಗ ಕಾಶಿ ಬೀದಿಯಲ್ಲಿ ವಿವೇಕಾನಂದರು ಹೋಗ್ತಾ ಇದ್ದಾಗ ಕೋತಿಗಳು ಬಂದು ಅವ್ರನ್ನ ಎದುರಿಸಿದಾಗ ಅಲ್ಲಿದ್ದಕ್ಕಂಥ ಯಾರೋ ಒಬ್ಬ ಸನ್ಯಾಸಿ, ನೀನು ಕೋತಿಗಳು ಎದುರಿಸ್ತವೆ ಅಂತ ಹೇಳಿ ಎದುರ್ಕೊಂಬೇಡ, ನೀನು ಅವಕ್ಕೆ ಮತ್ತೆ ಮುಖ ಮಾಡಿ ಎದುರಿಗಾಗಿ ನಿಂತು ಕೈ ತೋರಿಸು ಅಂತ ಹೇಳಿದ್ದು ಉದಾಹರಣೆ ಇದೆಯಲ್ಲ. ಹಾಗಾಗಿ ಅದನ್ನ ಉದಾಹರಣೆ ಕೇಳಿದಾಗ ಏನಪ್ಪ ಇದು, ನಮಗೂ ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳು ಬಂದಾಗ ಸ್ವಲ್ಪ ಹಿಮ್ಮುಖ ಆಗುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ನೀವು ಆ ಉದಾಹರಣೆ ಹೇಳಿದಾಗ ಇರಪ್ಪ ಇನ್ನೂ ಕರೆಕ್ಟ್ ಇದೆ. ನಾವು ಆ ಉದಾಹರಣೆ ನಾನು ಒಂದಿಬ್ರು ಮೂವರ್ಗೆ ಹೇಳಿದೆ ಈ ಪುಸ್ತಕದಲ್ಲಿ ಈ ಥರ ಇದೆ ಅಂತೇಳಿ. ಅಲ್ಲ ನೋಡಿ, ನಾನು ಸಹ ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬಂದಾಗ ನಾವು ಕಂಗಾಲಾದಾಗ ಆ ಉದಾಹರಣೆ ನೆನೆಸ್ಕೊಂಡು ಎದುರಿಸಬೇಕು ಇದನ್ನ ಅಂತ ಹೇಳಿ ನಾನು ಒಳಗಿಂದ ಶಕ್ತಿಯನ್ನ ಪ್ರೇರಿಸಿಕೊಂಡದ್ದಿದೆ ಸರ್. ಹೌದು ನಮ್ಗೆ ಒಂದು ಏನು ಬಲವನ್ನು ಕೊಡ್ತದೆ, ಅಂತರ್ಶಕ್ತಿಯನ್ನ ಪ್ರೇರಿಸ್ತದೆ ಸರ್ ಅದಷ್ಟೇ. ಹೌದು ಸರ್. ಆ ರೀತಿಯ ವಿವೇಕಾನಂದ ಪುಸ್ತಕ ಓದ್ಬೇಕು ಸರ್. ಅದ್ರಲ್ಲಿ ಇನ್ನಷ್ಟು ಇದೇ ತರದ ವಿವೇಕಾನಂದರು ಹೇಳಿದ, ವಿವೇಕಾನಂದ್ರ ಅಂತ ಹೇಳಿದ್ರೆ ಶಕ್ತಿಯ ಶಿಖರ ಅಲ್ವಾ ಸರ್. ಆ ಮಾತುಗಳನ್ನು ಕೇಳಿದಾಗ ನಮ್ಮ ಜೀವನಕ್ಕೂ ಸಹ ಏನೋ ಒಂದು ಅದರ ಒಂದು ಪ್ರೇರಣೆ ಬರ್ತದೆ ಸರ್. ಹೌದು ಸರ್. ಎಸ್ಪೆಷಲಿ ಈಗ ನೀವು ಗುರಿನ ನಿರ್ಧಾರ ಮಾಡಿಕೊಂಡು ಅದು ಸಾಧನೆಯ ಗುರಿ ಸಾಧನೆ ಕಡೆ ಗಮನ ನೆಟ್ಟಿರಬೇಕು ಅಂತ ಹೇಳಿ ಕೆಲವೊಂದು ಉದಾಹರಣೆಗಳು ಕೊಟ್ಟಿದ್ದೀರಲ್ಲ ಸರ್. ಈಗ ಒಬ್ಬ ಓದೋವನ್ಗಾಗಿರ್ಬಹುದು, ಮತ್ತೊಬ್ರಿಗಾಗಿರ್ಬಹುದು. ಹೌದು, ನಾನು ಅಲ್ಲಿ ಸುಲಭದಲ್ಲಿ ಅರ್ಥ ಆಗ್ತದೆ. ನಮ್ಮ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಎಷ್ಟು ಉದಾಹರಣೆ ಕೊಟ್ಟಿದೆ. ಹೌದು ಸರ್. ಈಗ ಅದನ್ನ ಗುರಿನ ಟ್ರೆಂಡಿನ ಅವ್ರಿಗೆ ಬೇಗ ಅರ್ಥ ಆಗ್ತದೆ ಕ್ರಿಕೆಟ್ ಇದ್ದು ಅಂತ ಹೇಳಿ. ಹೌದು ಸರ್. ಅಲ್ಲ, ಗುರಿನ ಒಂದ್ ಕಡೆ ಗುರಿನ ಇಟ್ಬಿಟ್ರೆ ಸಾಲಲ್ಲ, ಅದು ಪ್ರತಿ ದಿವಸ ಪ್ರಯತ್ನ ಪಡ್ತಾ ಇರೋದ್ರ ಬಗ್ಗೆ ನಿಮ್ ಗಮನ ಇರಬೇಕು ಅಂತ ಹೇಳಿ ನೀವು ಉದಾಹರಣೆ ಕೊಟ್ಟಿದ್ದೀರಲ್ಲ. ಆ ತರದವು ಎಷ್ಟೋ ಉದಾಹರಣೆಗಳು ತುಂಬಾ ಅದ್ಭುತವಾಗಿದೆ ಅಂತ ಅನಿಸ್ತು ಸರ್. ಸರಿ ಸರ್, ನೀವು ಅದನ್ನ ತುಂಬಾ ತೆರೆದ ಮನಸ್ಸಿನಿಂದ ಓದಿದ್ದೀರಿ, ತುಂಬಾ ಆಸ್ವಾದಿಸಿದ್ದೀರಿ. ನನ್ಗೆ ತುಂಬಾ ಖುಷಿ ಸರ್. ಇಲ್ಲ ಸರ್, ನಿಮ್ ಜೊತೆ ಮಾತಾಡಿ ನನಗೂ ಖುಷಿ. ಮಾತಿದೆಯಲ್ವ ಸರ್, ಈ ಹೊಲ
ಏನು ಬಿತ್ತನೆಗೆ ತಯಾರಾಗಿದ್ರೆ ಬೀಜ ಬಿದ್ದಿದ ತಕ್ಷಣ ಮೊಳತು ಬಿಡ್ತದೆ ಅಂತೆ. ನಿಮ್ಮ ಮನಸ್ಸು ಅದಕ್ಕೆ ಏನಾಗಿತ್ತು, ಪಕ್ವವಾಗಿತ್ತು ಸರ್ ಈ ಒಳ್ಳೆ ವಿಚಾರಗಳನ್ನ ಗ್ರಹಿಸಲಿಕ್ಕೆ. ಅದರಿಂದ ನಿಮ್ಮ ಮನಸ್ಸು ಅದರ ಸಂಪೂರ್ಣ ಬ್ಲಾಟಿಂಗ್ ಪೇಪರ್ ಶಾಯಿ ಇರ್ತದಲ್ವಾ, ಹೀರಿ ಬಿಟ್ಟಿದ್ದಾರೆ. ತುಂಬಾ ಸಂತೋಷ ಸರ್. ಇಲ್ಲ ನನಗೆ ಯಾವುದೇ ಪುಸ್ತಕ ತಗೊಂಡ್ಕೊಂಡು ತಂದ್ರೂ 6 ತಿಂಗಳು, ವರ್ಷ, 2 ವರ್ಷ, ಸುಮಾರು ನನ್ನಲ್ಲಿ ಒಂದು 500ರಿಂದ 600 ಪುಸ್ತಕಗಳ ಒಂದು ಇದಿದೆ ಸರ್, ಚಿಕ್ಕ ಲೈಬ್ರರಿ. ಅದಿದ್ರೂ ಎಷ್ಟೋ ಪುಸ್ತಕಗಳು 1 ವರ್ಷ 1.5 ವರ್ಷ ಆದರೂ ಮುಟ್ಟಿರಲಿಲ್ಲ. ನಿಮ್ಮ ಪುಸ್ತಕನ ಗೋಪಾಲ್ ಬೆಳಗ್ಗೆ ಹೇಳಿದ್ರು, ನಾನು ಮಧ್ಯಾಹ್ನದಷ್ಟಲ್ಲಿ ತರಿಸ್ಕೊಂಡೆ ನಿಮ್ಮ ಪಬ್ಲಿಷರಿಂದ. ಮಧ್ಯಾಹ್ನ ತರಿಸ್ಕೊಂಡು ನಾನು ಯಾವುದೋ ಬೇರೆ ಕೆಲಸ ಇತ್ತು, ಓದೋದಕ್ಕೆ ಶುರು ಮಾಡಿದ್ರೆ ಆ ಬೇರೆ ಕೆಲಸ ಇದ್ದಿದ್ದನ್ನ ಮರ್ತುಬಿಟ್ಟೆ ನಾನು. ಆಮೇಲೆ ಸಂಜೆ ಅಷ್ಟರಲ್ಲಿ ಈ ಪುಸ್ತಕ ನಾನು ಪರಿಚಯ ಮಾಡಲೇಬೇಕು ಅಂತ ಅನಿಸ್ತು, ಒಂದು ಪೋಸ್ಟ್ ಹಾಕಿದೆ. ಆಮೇಲೆ ಅದು ಆ್ಯಕ್ಚುಲಿ ನೆನ್ನೆ ಸಂಜೆ 7 ಗಂಟೆಗೆ ನಮ್ಮ ಸ್ನೇಹಿತರಿಗೆಲ್ಲ ಒಂದು ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಹಾಕಿ ಪರಿಚಯ ಮಾಡ್ಕೊಡೋಣ ಅನ್ಕೊಂಡೆ. ಬಟ್ ನಾನು ಓದಿದ್ದು ಈ ಪುಸ್ತಕ ಪರಿಚಯ ಮಾಡ್ಕೊಡೋದಕ್ಕೆ ಸಾಕಾಗಲಿಲ್ವನೋ ಅಂತ ಅನಿಸ್ಬಿಡ್ತು. ಮತ್ತೆ ಇನ್ನೊಂದು ಸಲ ಓದೋದಕ್ಕೆ ಶುರು ಮಾಡಿದೆ. ಯೂಶ್ವಲಿ ನಾನು ಒಂದು ಸಲ ಓದಿದ್ರೆ ಅದರಲ್ಲೇ ಸ್ವಲ್ಪ ಒಂದು 5 ನಿಮಿಷ ಮಾತಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಬಟ್ ಈ ಪುಸ್ತಕಕ್ಕೆ ಆ ರೀತಿ ಆಗಲಿಲ್ಲ ನನಗೆ. ಮತ್ತೆ ಇನ್ನೊಂದು ಸಲ ಓದಿರೋದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಂಡಿದ್ದೀನಿ, ಏನೇನು ಅಂಶಗಳನ್ನ ನಾನು ಹೇಳ್ಕೊಡ್ಬೇಕು ಅಂತೇಳಿ. ಅದರಲ್ಲೂ ನೀವು ಕೆಲವೊಂದು ವಿಚಾರಗಳಿಗೆ ಸದ್ಗ್ರಂಥ ಪಠಣ, ಸದ್ವಿಚಾರ ಶ್ರವಣ ಇವೆಲ್ಲ ಬರೆದಿದ್ದೀರಲ್ಲ, ಭಾವೋದ್ದೀಪನ, ಭಾವ ಪ್ರಚೋದನ, ಸಜ್ಜನರ ಸಂಘ, ಇವೆಲ್ಲ ಎಕ್ಸಾಂಪಲ್ಸ್. ಮನಸ್ಸಿಗೆ ಸೂಚನೆ ಕೊಡುವುದಂತಿದೆಯಲ್ಲ ಸರ್, ಅದು ಬಹಳ ಎಫೆಕ್ಟಿವ್ ಸರ್. ಈಗ ನೀವೇ ಬೇಕಾದ್ರೆ ಮಾಡಿ ನೋಡಿದ್ರೆ, ಮಲಗುವ ಮುಂಚೆ ನಮ್ಮ ಸುಪ್ತ ಮನಸ್ಸಿದೆಯಲ್ವಾ, ಹೌದು ಸರ್, ಅದು ಜಾಗೃತ ಆಗುವಾಗ ನೆಕ್ಸ್ಟ್ ಕೂತ್ಕೊಂಡು ಅಲ್ಲಿ ನಾ ಬರೆದೇನೆ ಇಂಗ್ಲಿಷ್ ನಲ್ಲೇ, ಅದು ಡೇ ಬೈ ಡೇ ಇನ್ ಎವರಿ ವೇ ಐ ಆಮ್ ಬಿಕಮಿಂಗ್ ಬೆಟರ್ ಅಂಡ್ ಬೆಟರ್. ನಾನು ದಿನೇ ಎಲ್ಲ ವಿಧಗಳಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ ಅಂತ ಹೇಳಿ. ಮಕ್ಕಳ ಮೇಲೆ ಇದನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ದಿದ್ದವರಿಗೆ ಎಲ್ಲ ವಿಧದಲ್ಲೂ ಅಂತ ಹೇಳುವಾಗ ಹ್ಯಾಂಡ್ ರೈಟಿಂಗ್ ನಂದು ಚೆನ್ನಾಗ್ ಆಗ್ತಿದೆ ಅಂತ ತಿಳಿಸ್ಕೊಳ್ಬೇಕಂತ ಹೇಳ್ತಿದ್ದೆ. ಒಬ್ಳು ಅಸ್ತಮದ ಹುಡುಗಿಗೆ ಹೇಳಿ ದಿವಸದಿಂದ ಇಂಪ್ರೂವ್ಮೆಂಟ್. ಈಗ ವ್ಯಾಪಾರಿ ಆದ್ರೂ ಸಹ ಹಾಗೆ, ಲೇಖಕ ಆದ್ರೂ ಹಾಗೆ. ಅಂದ್ರೆ ನಮಗೆ ಯಾವ್ದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅದನ್ನ ನಿನ್ನೆಗಿಂತ ನಾನು ಇವತ್ತು ಚೆನ್ನಾಗ್ ಮಾಡ್ತಿದ್ದೇನೆ ಅಂತ ಒಂದು 10 ಸರ್ತಿ ಹೇಳಿ ಮಲಗಿದ್ರೆ, ಬೆಳಿಗ್ಗೆಯೂ ಸಹ ಅದೇ ರೀತಿ 10 ಸರ್ತಿ ಹೇಳಿ ಅಂತ ನಮ್ಮ ಕೆಲಸಕ್ಕೆ ತೊಡಗಿದ್ರೆ, ನಮ್ಮ ಸಬ್ ಕಾನ್ಶಿಯಸ್ ಇದೆಯಲ್ಲ ಸರ್, ಅದನ್ನ ಸ್ವೀಕರಿಸಿದ್ರೆ ಅದ್ಭುತ ಆಗ್ತದೆ. ಸಬ್ ಕಾನ್ಶಿಯಸ್ ಮೈಂಡಿನ ಒಂದು ಪವರ್ ಇದೆಯಲ್ಲ. ಹೌದು ಸರ್. ಈಗ ನೀವು ಸುಪ್ತ ಮನದಾಳಕ್ಕೆ ಇಳಿಯುವ ಯೋಚನೆಗಳ ಕಾರ್ಯರೂಪಕ್ಕೆ ಬರುತ್ತವೆ ಅಂತ ಹೇಳಿ ಬರ್ದಿದಿರಲ್ಲ, ನಾನು ಅದನ್ನು ನೋಟ್ ಡೌನ್ ಮಾಡಿಕೊಂಡೆ. ಏನಂತಂದರೆ, ಸುಪ್ತ ಮನಸ್ಸಿಗೆ ನೀವು ಹೇಳ್ದಂಗೆ ಸೂಚನೆ ಕೊಟ್ಟ ಹಾಗೆ ಅದೆಷ್ಟೋ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನಾವು ದಿನೇ ಏನಾಗ್ತೀವಿ ಅಂತಂದರೆ, ನಾವೆಲ್ಲೋ ನಿದ್ದೆಗಣ್ಣಿನಲ್ಲಿ ವ್ಯವಹಾರ ಮಾಡ್ದಂಗೆ ಪ್ರತಿನಿತ್ಯದ ಕರ್ಮಗಳನ್ನು, ಕ್ರಿಯೆಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಬಿಟ್ಟರೆ ನಮ್ಮ ಗುರಿಯ ಕಡೆಗೆ ನಾವು ಗಮನ ಹರಿಸಿರೋದು ಅಷ್ಟಕ್ಕಷ್ಟರಲ್ಲೇ ಇರುತ್ತೆ. ಯಾರೋ ಒಬ್ರು ಬರ್ತಾರೆ, ಮಾತಾಡ್ತೀವಿ, ಇನ್ನೊಂದೇನೋ ಕೆಲಸ ಬರುತ್ತೆ, ಮಾಡ್ತೀವಿ, ರಾತ್ರಿ ಬಂದು ಮಲಿಕೊಳ್ತೀವಿ, ಬೆಳಗ್ಗೆ ಎದ್ದೊಳ್ತೀವಿ. ಬಟ್ ಆದರೆ ಗುರಿಗೂ ನಾವು ಯಾವಾಗೋ ವರ್ಷಕ್ಕೊಂದ್ಸಲ ಫಸ್ಟ್ ನ್ಯೂ ಇಯರ್ ಬಂದಾಗ ನನ್ನ ಗುರಿ ಅಂತ ಗುರ್ತಾಕೊಳ್ತೀವಿ. ಬಿಟ್ಟರೆ ಅದಾದ್ಮೇಲೆ ವರ್ಷ ಪೂರ್ತಿ ಅನುಸರಿಸೋದು ಅಷ್ಟರಲ್ಲೇ ಇರುತ್ತಲ್ಲ ಸರ್ ನಾವು. ಹಾಗಾಗಿ ನಿಮ್ಮ ಪುಸ್ತಕ ನೋಡಿದಾಗ ನಾನು ಸುಮಾರು ಪಾಯಿಂಟ್ಗಳನ್ನ, ಹೌದಲ್ವಾ, ನಾನು ಎಲ್ಲೋ ಒಂದು ಕಡೆ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದೀನಲ್ವಾ, ನಾನು ಇನ್ಮೇಲೆ ಗುರಿಗಳನ್ನ ಕರೆಕ್ಟಾಗಿ ನಿರ್ಧಾರ ಮಾಡ್ಕೊಬೇಕಲ್ವಾ, ಮತ್ತು ನನ್ನ ಮಗನಿಗೂ ಹೇಳ್ಬೇಕಲ್ವಾ ಅಂತ ಹೇಳಿ ತುಂಬ ಅದ್ಭುತವಾದಂತಹ ಒಂದು ಇನ್ಪುಟ್ ಸಿಕ್ತು ಅಂತ ಹೇಳಿ ನನಗೆ ತುಂಬ ಖುಷಿಯಾಗೋಯ್ತು. ಅದರಲ್ಲೂ ಈಗ ಪೈಲ್ವಾನ್ ಒಬ್ಬ ಏನಾದ್ರು ಎತ್ತಬೇಕು ಅಂತಂದರೆ ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿರ್ಧಾರ ಆಗಿದ್ದರೆ ಅವನು ಎತ್ತುತ್ತಾನೆ. ಇಲ್ಲ ಅಂತಂದರೆ ಅವನಿಗೆ ಎತ್ತೋದಕ್ಕೆ ಸಾಧ್ಯನೇ ಆಗಲ್ಲ, ಅವನಿಗಿಂತ ಕಡಿಮೆದಾದರೂ ಎತ್ತಕ್ಕಾಗಲ್ಲ ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ರು. ಹೌದು ಸರ್, ಅದೊಂದು ಸಾಲಿಗ್ಮಾನ್ ಅಂತ ಒಬ್ಬ ಸೈಕಾಲಜಿಸ್ಟ್ ಮಾಡಿದ ಒಂದು ಎಕ್ಸ್ಪೆರಿಮೆಂಟ್ ಸರ್ ಅದಷ್ಟೇ. ಹೌದು ಸರ್. ಅವನ ಅದಕ್ಕೆ ಕೊಟ್ರೆ ಅದು ಜಡವಾಗಿ ಹೋಗ್ತದೆ. ಈಗ ಹಿಪ್ನೋಟೈಸ್ ಮಾಡಿದವರೆಲ್ಲ ಕೆಲವು ಪ್ರಯೋಗ ಎಲ್ಲ ಮಾಡ್ತಾರಲ್ಲ, ನಿನ್ನ ದೇಹ ಕಬ್ಬಿಣದಾಗ ಆಗಿ ಹೋಗ್ತದೆ, ಅದ್ರ ಮೇಲೆ ಯಾರು ಕೂತರು ಸಹ ಹಾಗಾಗುದಿಲ್ಲ ಅಂತ ಹೇಳಿ. ಅದೆಲ್ಲಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗೆ ಮಾಡ್ತದೋ ಹಾಗೆ ನಾವು ಆಗ್ತೇವೆ ಸರ್. ಇದಕ್ಕೆ ಉದಾಹರಣೆ ಕೊಡೋದು ಆ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ನಮ್ಮ ವರ್ತನೆಯೇ ಪರಿವರ್ತನೆ ಆಗಿ ಹೋಗ್ತದೆ ಸರ್. ಹೌದು ಸರ್. ಆ ರೀತಿ ಉದಾಹರಣೆಗಳು ಕೊಟ್ಟಿರೋದ್ರಿಂದ, ಇವಾಗ ನೀವು ಒಂದು ಉದಾಹರಣೆ ಕೊಟ್ಟಿದ್ದೀರಾ, ಯಾರ ಒಬ್ಬ ವಿದ್ವಾಂಸ 300 ಭಾಷೆಗಳನ್ನ ಕಲಿತು ಮಾತಾಡ್ತಾನೆ ಅಂತ ಹೇಳಿ. ಅದು ಈಗ ಅವ್ನಿಗೆ ಮಾತಾಡೋಕ್ಕಾಗತ್ತೆ ಅಂದರೆ ನಾವು ಯಾವುದೋ ಒಂದು ಭಾಷೆ ಕಲಿಯೋದಕ್ಕೆ ಏನಪ್ಪ ಕಷ್ಟಪಡ್ತಾ ಇದ್ದೀವಿ, ಒಬ್ರು 300 ಭಾಷೆ ಮಾತಾಡ್ತಾರೆ ಅಂತಂದಾಗ ಹೌದಲ್ವಾ ಅಂತ ಹೇಳಿ ನಮಗೂ ಎಲ್ಲ ಒಂದ್ ಕಡೆ ಒಂದು ಕೆಚ್ಚು ಮೂಡುತ್ತೆ ಸರ್ ನಿಮ್ಮ ಪುಸ್ತಕದಿಂದ. ಆ ವಿದ್ವಾಂಸ ಬಗ್ಗೆ ಇನ್ನಷ್ಟು ಹೆಚ್ಚು ವಿಚಾರ ಬದುಕುಲ ಕಲೆಯಲ್ಲಿ ಕೊಟ್ಟಿದ್ದಾರೆ ಸರ್. ಅದನ್ನ 300 ಭಾಷೆ ಹೇಳಿದ್ನಲ್ವಾ, ಬದುಕುಲ ಕಲೆಯಲ್ಲಿ ಅವನ ಜೀವನದ ಬಗ್ಗೆ ಇನ್ನಷ್ಟು ವಿಚಾರ ಕೊಟ್ಟಿದ್ದಾರೆ ಜಗದಾತ್ಮಾನಂದ ಜಿ ಅವರು. ಹೌದು ಸರ್. ಅಲ್ಲ, ಈ ರೀತಿ ಲೈವ್ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲೂ ಕೆಲವೊಂದು ಲೈವ್ ಉದಾಹರಣೆಗಳು ಇರೋದ್ರಿಂದ ನಮ್ಮ ಜೀವನಕ್ಕೂ ಒಂದು ಗುರಿ ನಿರ್ಧಾರ ಮಾಡ್ಕೊಳ್ಳೋದಕ್ಕಂತೂ ಈ ಪುಸ್ತಕ ಅದ್ಭುತವಾಗಿದೆ ಅಂತ ನನಗನ್ಸುತ್ತೆ ಸರ್. ಆಕ್ಚುಲಿ ಅಲ್ಲ ಖಂಡಿತ
ನಾ ಹೇಳಿದ್ನಲ್ವಾ, ಈಗ ಸಾಧನೆಯ ಹಸಿವು ಯಾರಲ್ಲಿದೆ ಹಾ ಸರ್. ಅವರಿಗೆ ಇದೊಂದು ಮೃಷ್ಟಾನದ ಹಾಗೆ ಆಹಾರ ಕೊಡ್ತದೆ ಸರ್, ಖಂಡಿತ. ಹೌದು ಸರ್, ಹೌದು ಸರ್, ಹೌದು ಸರ್, ಆ ಹೌದು. ಹಸಿವು ಬೇಕು ನಿಮ್ಮಲ್ಲಿ, ಆ ಹಸಿವು ಅದು ಹಸಿರಾಗಿತ್ತು ಸರ್, ಆದ್ರಿಂದ ನೀವು ಅದನ್ನ ತುಂಬಾ ಎಂಜಾಯ್ ಮಾಡಿದೀರಾ. ನಿಜವಾಗಿ ನಾನು ತುಂಬಾ ಸಂತೋಷ, ನಾನು ಧನ್ಯನಾದೆ. ಇಲ್ಲ ಇಲ್ಲ, ನಿಮ್ಮ ಪುಸ್ತಕ ಓದಿ ನನಗಂತೂ ಅದ್ಭುತವಾದ ಖುಷಿ ಆಯಿತು. ಮತ್ತು ಈ ಪುಸ್ತಕವನ್ನು ಕೊಂಡು ನಮ್ಮ ಸ್ನೇಹಿತರಿಗೂ ಕೊಡ್ತೀನಿ ಸರ್, ನಾನು ಒಂದು 10-15 ಕಾಪಿ. ಇವಾಗ ನಾವು ಯಾರಿಗಾನೋ ಎಲ್ಲನ ಟ್ರೈನಿಂಗ್ ಮಾಡಿದಾಗ ಮತ್ತೆ ಬೇರೆ ಕಡೆ ಇದು ಮಾಡಿದಾಗ ಕೊಡೋವಂಥ ಪ್ರಯತ್ನನೂ ಮಾಡ್ತೀನಿ ನಾನು. ಮತ್ತೆ ನೀವೇನು ಮಾಡಿ ಸರ್, ಆದಷ್ಟು ಜನರ ಜೀವನಕ್ಕೆ ಬೆಳಕು ಬಿದ್ರೆ ಹಾಂ ಸರ್, ನಿಜವಾಗಿಯೂ ನಾವು ಹುಟ್ಟಿದ್ದಕ್ಕೆ ಒಂದು ಸಾರ್ಥಕ ಆದಾಗ ಆಯ್ತು. ಯಾವಾಗಾದರೂ ಒಂದು ಸಲ ಸರ್ ನಮ್ಮ ಸ್ನೇಹಿತರೆಲ್ಲ ನಿಮ್ಮನ್ನು ಭೇಟಿ ಆಗಬೇಕು ಅಂತಂದರೆ, ನಿಮ್ಮ ಜೊತೆ ಏನಾದ್ರೂ ಒಂದು ಮಾತಾಡಬೇಕು ಅಂತಂದರೆ, ಇಲ್ಲ ನಮ್ಮ ಆಫೀಸ್ಗೋ ಇಲ್ಲ ನೀವು ಹೇಳಿದ ಕಡೆ ಎಲ್ಲರೂ ಒಂದು ಕಡೆ ಸಿಗ್ಬೋದಾ ಸರ್? ಈಗ ನಿಮ್ಮಲ್ಲಿ ಏನಾದರೂ ಈಗ ಸಿಗ್ಬೋದು, ಆದ್ರೆ ಏನ್ ಗೊತ್ತಾ, ಈಗ ತತ್ಕಾಲಕ್ಕೆ ನಾನು ಈ ಬರಹದಲ್ಲಿ ಮುಳುಗಿ ಬೇಡ ಸರ್, ಬೇಡ ಸರ್. ಈಗ ಇದೊಂದು ಮುಗಿಲಿ, ಅದಾದ ನಂತರ ಐ ಆಮ್ ಅಟ್ ಯುವರ್ ಸರ್ವಿಸ್ ಸರ್. ಇದೊಂದು ಮಾಡುವವರಿಗೆ ನನಗೆ ಇದೊಂದು ಜೀವನದ ಒಂದು ಸಂಧಿಯ ಒಂದು ಅದ್ಭುತ ಕೃತಿ ಆಗ್ಬೇಕಂತ ಹೇಳಿ. ನನ್ನ ಕೆಲವು ಜೊತೆಗಾರರು, ಸ್ನೇಹಿತರು ಎಲ್ಲ ಒಬ್ಬೊಬ್ಬರೇ ಕಣ್ಮರಿ ಆಗ್ತಿದ್ದಾರೆ. ಅಯ್ಯೋ ನಾನು ಇದನ್ನ ಮಾಡದೆ, ನಾನು ಹೋಗಿಬಿಟ್ಟೆ ಅಂತ ಹೇಳಿ ಒಂದು ಆತಂಕ ಕಾಡ್ತಾ ಇರ್ತದೆ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ. ಆದ್ರಿಂದ ಬೇರೆ ಎಲ್ಲೂ ಹೋಗದೆ ಇದನ್ನು ಫಸ್ಟ್ ಮುಗಿಸ್ಬೇಕಂತ ಹೇಳಿ ಒಂದು ತುಡಿತಾ ಇದೆ ಸರ್. ಖಂಡಿತ ಸರ್, ಇದೊಂದು ಆಗ್ಲಿ ಮತ್ತು ನಾನು ನಿಮ್ಮ ಜೊತೆಗೆ. ಖಂಡಿತ ಸರ್. ನಾನು ಕೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಕೇಳಿದೆ. ಈಗ ನಾವು SL ಭೈರಪ್ಪ ಅವರು ಅಷ್ಟೇ, ಏನನ್ನ ಬರೀಬೇಕು ಅಂತಂದರೆ ಅವ್ರದೇ ಆದಂತಹ ಲೋಕದಲ್ಲಿ ಇರ್ತಾರಲ್ಲ, ಅದೇ ರೀತಿ ಭೈರಪ್ಪ ಅವರು ಅಷ್ಟೇ. ಈಗ ಅವರು ರಾತ್ರಿ ಹೊತ್ತು ಮಾತ್ರ ನಾನು ಬರಿತೀನಿ ರಮೇಶ್, ಬೆಳಗ್ಗೆ ಹೊತ್ತು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂತ ಇರ್ತಾರೆ, ಯಾಕೆಂದರೆ ಇದಾಗಿರ್ತದೆ ಅಂತ. ಹಾಗಾಗಿ ಖಂಡಿತ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಳ್ಳಿ ಸರ್. ಅದಾದಮೇಲೆ ನಮ್ಮ ಸ್ನೇಹಿತರೆಲ್ಲ ಒಂದು ಕಡೆ ಸಿಗೋಣ, ಮಾತಾಡೋಣ. ನಿಮ್ಮನ್ನು ನೋಡಿದಂಥ ಪುಣ್ಯ ನಮಗೂ ಬರುತ್ತೆ ಸರ್. ಇಲ್ಲ ಸರ್, ಆಯ್ತು. ನಿಮ್ಮ ಎಲ್ಲ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ ಸರ್. ಖಂಡಿತ ಸರ್, ಇದನ್ನು ಆನಂದಿಸಲಿ, ಅನೇಕರಿಗೆ ಇದು ತಲುಪಿ ಅವರ ಬಾಳಿಗೊಂದು ಬೆಳಕಾಗಲಿ. ಖಂಡಿತ ಸರ್. ನಿಮ್ಮ ಈ ಎಂಟೈರ್ ಇದನ್ನ ರೆಕಾರ್ಡ್ ಆಗಿದೆ, ನಮ್ಮ ಸ್ನೇಹಿತರಿಗೆ ಕಳಿಸ್ಕೊಡ್ತೀನಿ, ಮತ್ತೆ ನಮ್ಮ ವೆಬ್ಸೈಟಲ್ಲೂ ಹಾಕಿರ್ತೀನಿ ಸರ್. ಹಾಗಾಗಿ ಸುಮಾರು ಜನಕ್ಕೆ ತಲುಪುತ್ತೆ, ನಮ್ಮ ಯೂಟ್ಯೂಬ್ ಚಾನಲ್ಲೂ ಹಾಕಿರ್ತೀನಿ ಸರ್. ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಈ ಕೃತಿಯಲ್ಲಿ ಆತ್ಮ ಎಂದರೆ ಈ ದೇಹದೊಳಗೆ ತುಂಬಿ ನಿಂತ ಶಕ್ತಿ. ಆತ್ಮ ಎಂದರೆ ಕೊಡುಕೊಳ್ಳುವ, ಪ್ರೀತಿ ಪ್ರೇಮಗಳನ್ನು ಕುದುರಿಸುವ, ರಾಗದ್ವೇಷಗಳನ್ನು ಎದುರಿಸುವ ಚೈತನ್ಯ. ಆತ್ಮ ಎಂದರೆ ಮನಸ್ಸಿನ ಮೂಲಕ ಚಿಂತಿಸುವ, ಬಯಸುವ, ಇಂದ್ರಿಯಗಳ ಮೂಲಕ ಭೋಗಿಸುವ ಅಂತಃಶಕ್ತಿ. ಆತ್ಮ ಎಂದರೆ 1000 ದೇಹಗಳು ಬಂದು ಹೋದರೂ ಸಾಯದೇ ಉಳಿಯುವ ನಿತ್ಯ ಸತ್ಯ. ಅಂದರೆ ನಾವು ಆತ್ಮ ಅಂತ ಹೇಳಿ ನಾವು ಅನೇಕ ಸಲ ನಾವು ಪದಪ್ರಯೋಗ ಮಾಡ್ತಾ ಇರ್ತೀವಿ. ಆದರೆ ಆತ್ಮ ಎಂದರೆ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅತ್ಯಂತ ವ್ಯಾಪಕವಾಗಿ ಮತ್ತು ಈ ವಿವರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗೆಯೇ ಯಾವುದೇ ಕೆಲಸವಾಗಲಿ ಸಾಧನೆಯಾಗಲಿ ಕೈಗೂಡಲು ಬೇಕಾದದ್ದೇ ಆ ಬಗ್ಗೆ ಸರಿಯಾದ ತಿಳುವಳಿಕೆ. ಬೆಳಕು ಸರಿಯಾಗಿದ್ದಲ್ಲಿ ದಾರಿ ಸ್ಪಷ್ಟವಾಗಿ ಕಾಣಿಸುವಂತೆ ಸರಿಯಾದ ಜ್ಞಾನದಿಂದ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಎಂಬುದರ ಸ್ಪಷ್ಟ ಅರಿವು ಉಂಟಾಗುತ್ತದೆ. ಅದರಿಂದಾಗಿ ಗುರಿ ಸ್ಪಷ್ಟವಾಗುತ್ತದೆ, ನಿಖರವಾಗುತ್ತದೆ. ಗುರಿಯ ನಿರ್ಧಾರ ಆಗುತ್ತಲೇ ಈ ಬಗ್ಗೆ ಆಸಕ್ತಿ, ಅಭಿರುಚಿಗಳು ಅಂಕುರಿಸುತ್ತವೆ. ಈ ರೀತಿ ಯಾವುದಾದ್ರೂ ಕೆಲಸ ಮಾಡೋದಕ್ಕೆ, ನಾವು ಸಾಧನೆ ಮಾಡೋದಕ್ಕೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ಅಂತೇಳಿ ಈ ಒಂದು ಕೃತಿಯಲ್ಲಿ ತುಂಬ ವ್ಯಾಪಕವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಹಾಗೆಯೇ ಈ ರೀತಿಯಾದಂತಹ 10 ಹಲವು ವಿಚಾರಗಳು. ಈಗ ಕುಂಡಲಿನಿ ಅನ್ನೋದ್ರ ಬಗ್ಗೆನೂ ನಾವು ಕೇಳಿಪಟ್ಟಿದ್ದೀವಿ. ಆದರೆ ಕುಂಡಲಿನಿ ಅಂದರೆ ಏನು, ಅದು ಯಾವ ರೀತಿ ಜಾಗೃತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಬೇರೆ ಕಡೆ ಓದಿದ್ರೆ ಅಷ್ಟೊಂದು ನಮಗೆ ಮಾಹಿತಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಆದರೆ ಇಲ್ಲಿ ಅಂತರಂಗದ ಬೆಳಕಿಗೆ ಅಂತರಂಗ ಸಂಸ್ಕರಣ, ಕುಂಡಲಿನಿ ಜಾಗೃತಿ ಅತ್ಯಂತ ಅಗತ್ಯ ಅಂತ ಹೇಳಿ ಲೇಖಕರು ಹೇಳ್ತಾ ಹೋಗ್ತಾರೆ. ಸಂಚಿತ ಕರ್ಮ ಸಂಚಯನದ ಭಾವನಾತ್ಮಕ ಸುರುಳಿಯು ಇರಿಕೆ ಹಾಕಿ ಮಲಗಿರುವ ಹಾವಿನಂತೆ ಎಲ್ಲರ ಬೆನ್ನುಮೂಳೆಯ ಬುಡದಲ್ಲಿರುವ ಕುಂಡಲಿನಿಯಲ್ಲಿರುತ್ತದೆ. ಕುಂಡಲಿನಿಯಲ್ಲಿರುವ ಸಂಚಿತ ಕರ್ಮ ಸಂಚಯನದ ಭಾವನಾತ್ಮಕ ಸುರುಳಿಯಲ್ಲಿ ಕುಸಂಸ್ಕಾರ ಅಥವಾ ಕುಕರ್ಮ ಸ್ಪಂದನವೂ ಇರುತ್ತದೆ. ಸುಸಂಸ್ಕಾರ ಅಥವಾ ಸತ್ಕರ್ಮ ಸ್ಪಂದನವೂ ಇರುತ್ತದೆ. ಆ ಸ್ಪಂದನಗಳಲ್ಲಿ ಯಾವುದರದು ಮೇಲುಗೈಯೋ ಅದು ಬೆನ್ನು ಉರಿಯಲ್ಲಿನ ಮೆದುಳು ಬಳ್ಳಿಯ ಮೂಲಕ ಮಿದುಳಿಗೆ ಹರಿಯುತ್ತದೆ.
ಮಿದುಳಿನಿಂದ ಅದು ಹೃದಯ ಭಾಗದಲ್ಲಿರುವ ಅಜ್ಞಾನ ಅಹಂಕಾರಾದಿ ಭಾವನಾತ್ಮಕ ಪದರಿನಿಂದ ಆವೃತ ಆತ್ಮದೆಡೆಗೆ ಹರಿಯುತ್ತದೆ. ಆತ್ಮವನ್ನು ತಲುಪುವ ಯಾವುದೇ ಸಂಚಿತ ಕರ್ಮ ಸ್ಪಂದನಕ್ಕೆ ಪ್ರತಿಸ್ಪಂದನೆಯು ಕ್ರಿಯಾಶಕ್ತಿಗೆ ಸಂಬಂಧಿಸಿದ್ದಾದರೆ, ಕ್ರಿಯಾತ್ಮಕವಾಗಿ ಜ್ಞಾನಶಕ್ತಿಗೆ ಸಂಬಂಧಿಸಿದ್ದಾದರೆ ಉಂಟಾಗಿ ಅದು ಪುನಃ ಮಿದುಳನ್ನು ತಲುಪಿ ಅಲ್ಲಿಂದ ಸಂಬಂಧಿತ ಅಂಗಾಂಗಗಳಿಗೆ ಸಂದೇಶ ರವಾನೆಯಾಗುತ್ತದೆ. ಅಂದರೆ ಇಷ್ಟೊಂದು ಸ್ಪಷ್ಟವಾಗಿ ಅವ್ರು ಹೇಳಿದಾಗ ಮಾತ್ರ ನಮಗೆ ಕುಂಡಲಿನಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಕೃತಿಯಲ್ಲಿ ಈ ರೀತಿಯ 10 ಹಲವು ಒಂದು ವಿಚಾರಗಳು ನಮ್ಮ ಗಮನಕ್ಕೆ ಮತ್ತು ನಾವು ಯಶಸ್ಸನ್ನು ಸಾಧಿಸೋದಕ್ಕೆ ನಮಗೆ ಸ್ಪಷ್ಟವಾಗ್ತಾ ಹೋಗ್ತವೆ. ಮತ್ತು ಸ್ವಾಮಿ ವಿವೇಕಾನಂದರೆಂದರಂತೆ ನಿರ್ದಿಷ್ಟ ಗುರಿ ಇರುವ ವ್ಯಕ್ತಿ 1000 ತಪ್ಪುಗಳನ್ನು ಮಾಡಿದರೆ ನಿರ್ದಿಷ್ಟ ಗುರಿ ಇರದ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡುತ್ತಾನೆ. ಆದ್ದರಿಂದ ಜೀವನದಲ್ಲಿ ತಪ್ಪುಗಳು ಕಡಿಮೆಯಾಗುವಂತಾಗಲು ನಿರ್ದಿಷ್ಟ ಗುರಿಯೊಂದು ಬೇಕೇ ಬೇಕು. ಸಾಧನೆಯ ಯಶಸ್ಸಿಗೆ ಆ ಗುರಿಯ ನಿರ್ಧಾರ ಹೃದ್ಗತವಾಗಿ ರಕ್ತ ನಾಳಗಳಲ್ಲೆಲ್ಲ ಒಂದಾಗಿ ಪ್ರತಿಯೊಂದು ರಕ್ತದ ಕಣಕಣವೂ ಚಿಂತನೆಯಿಂದ ಅನುರಣಿತವಾಗುವಂತಾಗಬೇಕು. ಹಾಗಾಗಿ ಈ ರೀತಿಯಾಗಿ ನಾವು ಗುರಿ ನಿರ್ಧಾರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳೋದು ಸಹ ಈ ರೀತಿ ಹಲವಾರು ವಿವೇಕಾನಂದರಿಂದ ಮತ್ತು ಬೇರೆ ಬೇರೆಯವರಿಂದ ಒಂದು ದೃಷ್ಟಾಂತಗಳನ್ನು ಕೊಡ್ತಾ ಇವರು ಈ ಪುಸ್ತಕದಲ್ಲಿ ಮುಂದುವರಿತಾ ಹೋಗ್ತಾರೆ. ಅದೇ ರೀತಿ ಸ್ವಾಮಿ ವಿವೇಕಾನಂದರವರು ತಮ್ಮ ಜೀವನದ ಘಟನೆಯೊಂದನ್ನು ಇಲ್ಲಿ ಉಲ್ಲೇಖಿಸಿ ಹೇಳ್ತಾ ಇದ್ದಾರೆ. ಪರಿವ್ರಾಜಕನಾಗಿ ವಿವೇಕಾನಂದರು ಕಾಶಿಯ ಬೀದಿಯಲ್ಲಿ ಸಾಗುತ್ತಿದ್ದಾಗ ಭಾರೀ ಗಾತ್ರದ ಕೋತಿಗಳು ಅವರನ್ನು ಅಟ್ಟಿಸಿಕೊಂಡು ಬಂದವು. ಆಗ ವಿವೇಕಾನಂದರು ಭಯವಿಹ್ವಲರಾಗಿ ಓಡತೊಡಗಿದರಂತೆ. ಆಗ ಅಲ್ಲಿದ್ದ ಸಾಧುಗಳೊಬ್ಬರು ಕೂಗಿ ಹೇಳಿದರಂತೆ, ಸ್ವಾಮೀಜಿ, ಓಡಬೇಡಿ, ಅವುಗಳನ್ನು ಎದುರಿಸಿ ಎಂದು. ತಕ್ಷಣ ವಿವೇಕಾನಂದರು ಹಿಂತಿರುಗಿ ನಿಂತು ಆ ಕೋತಿಗಳಿಗೆರಡು ಬಾರಿಸುವ ಭಂಗಿಯಲ್ಲಿ ಕೈ ಎತ್ತಿ ಅವುಗಳತ್ತ ಧಾವಿಸಿದರಂತೆ. ಆಗ ಕೋತಿಗಳೆಲ್ಲ ಅಲ್ಲಿಂದ ಕಾಲ್ಕಿತ್ತವು ಅಂತ ಹೇಳ್ತಾರೆ. ಈ ಘಟನೆಯಿಂದ ಜೀವನದ ದೊಡ್ಡ ಪಾಠವೊಂದನ್ನು ವಿವೇಕಾನಂದರು ಕಲ್ತರಂತೆ. ಜೀವನದ ಸನ್ನಿವೇಶಗಳಲ್ಲಿ ಹೆದರಿ ಕಂಗಾಲಾಗಿ ಹಿಂದೇಟು ಹಾಕುವ ಬದಲು ಧೈರ್ಯದಿಂದ ಅವುಗಳನ್ನು ಎದುರಿಸಿ ಎಂದು ಈ ಒಂದು ದೃಷ್ಟಾಂತದಲ್ಲಿ ಲೇಖಕರು ನಮಗೆ ಗಮನ ಹರಿಸ್ತಾರೆ. ಈ ರೀತಿ 10 ಹಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಪುಸ್ತಕ ನಮ್ಮ ಗುರಿಯನ್ನು ನಿರ್ಧಾರ ಮಾಡ್ಕೊಳ್ಳೋದಕ್ಕೆ ಮತ್ತು ನಾವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳೋದಕ್ಕೆ ನೈಜ ದೃಷ್ಟಾಂತಗಳನ್ನು ಕೊಡ್ತಾ ಒಬ್ಬ ಓದುಗನಿಗೆ ಒಂದು ಔತಣವನ್ನು ಉಣಬಡಿಸ್ತಕ್ಕಂಥ ಒಂದು ಕೃತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆಯೇ ಈ ಒಂದು ಕೃತಿಯಲ್ಲಿ ಗಡಿಯಾರದ ಸೆಕೆಂಡ್ ಮುಳ್ಳಿನೊಡನೆ ದಿನವೊಂದಕ್ಕೆ 86,400 ಬಾರಿ ನೀನು ಟಿಕ್ ಟಿಕ್ ಎನ್ನಬೇಕು ಎಂದಾಗ ಅದು ಹೌಹಾರಿ, ಅಷ್ಟು ಬಾರಿಯೇ, ಅದು ನನ್ನಿಂದಾಗದು ಎಂದಿದ್ದಂತೆ. ಹಾಗಾದರೆ ಸೆಕೆಂಡಿಗೊಮ್ಮೆ ಟಿಕ್ ಟಿಕ್ ಎನ್ನು ಎಂದಾಗ ಅದಕ್ಕೆ ಸಂತೋಷದಿಂದ ಒಪ್ಪಿತಂತೆ. ಸೆಕೆಂಡಿಗೊಮ್ಮೆ ಎಂದರೆ ದಿನಕ್ಕೆ 86,400 ಬಾರಿಯೇ. ಆದರೂ ಅದಕ್ಕೇಕೋ ನಮ್ಮ ಮನಸ್ಸು ಒಮ್ಮೆಲೆ ದೊಡ್ಡ ಗುರಿಯ ಸಾಧನೆಗೈಯಲು ಹಿಂದೇಟು ಹಾಕುತ್ತದೆ. ಆದರೆ ದೊಡ್ಡ ಗುರಿಯನ್ನೇ ಚಿಕ್ಕ ಅಂಶಗಳನ್ನಾಗಿ ವಿಭಾಗಿಸಿಕೊಂಡು ಆ ಚಿಕ್ಕ ಗುರುಗಳನ್ನು ಒಂದೊಂದಾಗಿ ಸಾಧಿಸಬೇಕೆಂದರೆ ಮನಸ್ಸು ಹಿಂಜರಿಯದು. ಈ ರೀತಿ ಉದಾಹರಣೆ ಕೊಡ್ತಾ ನಮ್ಮ ದೊಡ್ಡ ಗುರಿಯನ್ನು ಚಿಕ್ಕದಾಗಿ ಮಾಡ್ಕೊಳ್ತಾ ನಾವು ದಿನನಿತ್ಯ ನಾವು ಪರಿಶ್ರಮ ಪಡ್ತಾ ಹೋದರೆ ಎಂಥ ದೊಡ್ಡ ಗುರಿಯನ್ನಾದರೂ ತಲುಪಬಹುದು ಅಂತ ಹೇಳಿ ನಮಗೆ ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಈ ರೀತಿ ನೂರಾರು ಉದಾಹರಣೆಗಳನ್ನು ಈ ಒಂದು ಪುಸ್ತಕದಲ್ಲಿ ನಾವು ನೋಡಬಹುದಾಗಿದೆ. ಹಾಗೆಯೇ ಮತ್ತೊಂದು ಕಡೆ ಹೇಳ್ತಾರೆ ಲೇಖಕರು, ಜರ್ಮನ್ ದೇಶದ ಫ್ರಾಂಕ್ಫರ್ಟ್ ನಗರದಲ್ಲಿದ್ದ ಭಾಷಾ ತಜ್ಞ ಡಾಕ್ಟರ್ ಹೆರಾಲ್ಡ್ ಶುರ್ಜ್ 300 ಭಾಷೆಗಳನ್ನು ಬಲ್ಲವರಾಗಿದ್ದರು. ಅಷ್ಟೊಂದು ಭಾಷೆಗಳನ್ನು ಹೇಗೆ ಕಲಿತೀರಿ ಎಂಬ ಪ್ರಶ್ನೆಗೆ ಅವರ ಉತ್ತರ ಏನಾಗಿತ್ತು ಗೊತ್ತೇ? ಬಹುಭಾಷೆಗಳನ್ನು ಕಲಿಯಬೇಕು ಎಂಬ ತೀವ್ರ ಹಂಬಲ ಇದ್ದು ಶ್ರದ್ಧೆಯಿಂದ ಪರಿಶ್ರಮಿಸುವ ಆತ್ಮಶಕ್ತಿ ಇದ್ದುದರಿಂದ ಅದು ಸಾಧ್ಯವಾಯಿತು ಎಂದು. ಅವರು ಆತ್ಮಶಕ್ತಿಯಿಂದಾಗುವ ಅದ್ಭುತ ಸಾಧನೆಗೆ ಅವರ ಬಹುಭಾಷಾ ತಜ್ಞತೆಯೊಂದು ಉಜ್ವಲ ನಿದರ್ಶನವಷ್ಟೇ ಅಲ್ಲ, ಜೀವಂತ ಪ್ರಾತ್ಯಕ್ಷಿಕೆ ಕೂಡ ಅಂತ ಹೇಳಿ ಆತ್ಮಶಕ್ತಿಯ ಮಹತ್ವ ಎಷ್ಟಿದೆ ಅಂತ ಹೇಳಿ ನಮಗೆ ಮನಗಾಣಿಸ್ತಾರೆ.
ಈ ರೀತಿ ಈ ಲೇಖಕರು 10 ಹಲವು ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ ಈ ಪುಸ್ತಕದಲ್ಲಿ ನಮ್ಮೆಲ್ಲರಿಗೂ ಉಪಯುಕ್ತವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಈ ಪುಸ್ತಕವನ್ನು ಎಲ್ಲರೂ ಓದಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಪುಸ್ತಕ ನಮ್ಮ ನಿರತಾ ಪಬ್ಲಿಕೇಶನ್ಸ್ನ ವೆಬ್ಸೈಟ್ನಲ್ಲಿ ಲಭ್ಯ ಆಗುತ್ತೆ. ದಯಮಾಡಿ ತಾವು ಆನ್ಲೈನ್ ಮೂಲಕ ಸಹ ಈ ಪುಸ್ತಕವನ್ನು ಕೊಂಡ್ಕೊಳ್ಬಹುದು. ಕೊಂಡ್ಕೊಳ್ಳಲು niruthpublications.org ಈ ನಮ್ಮ ವೆಬ್ ಜಾಲತಾಣಕ್ಕೆ ಭೇಟಿ ಕೊಡಿ. ಧನ್ಯವಾದಗಳು.